ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸಾಧನ ಶಂಕರ್ ಅಕಾಡೆಮಿ ಶಿಕಾರಿಪುರದಿಂದ. ನನ್ನ ಹೆಸರು ನಯನಾಯಸ್. ನಮ್ಮ ಅಕಾಡೆಮಿಯಲ್ಲಿ ಅವೈಲಬಲ್ ಆಗಿರ್ತಕ್ಕಂತಹ ಕೋರ್ಸಸ್ಗಳಂತ ಹೇಳಿದರೆ HSTR, GPSTR, PSTR, ಕರ್ನಾಟಕ TET, 10th ಕ್ಲಾಸ್ LBA ಹಾಗೆ ಜನರಲ್ ಸೈನ್ಸ್ ಕ್ಲಾಸಸ್ಗಳು ಅವೈಲಬಲ್ ಆಗಿದೆ. ಸೊ ಈ ಎಲ್ಲ ಕ್ಲಾಸಸ್ಗಳ ಬಗ್ಗೆ ನಿಮಗೆ ಇನ್ನಷ್ಟು ರೀತಿಯ ಮಾಹಿತಿ ಬೇಕು ಅಂತ ಹೇಳಿದರೆ ಕೆಳಗೆ ಕಾಣ್ತಕ್ಕಂತಹ ನಂಬರ್ಗೆ ನೀವು ಕಾಲ್ ಅಥವಾ ಮೆಸೇಜ್ ಮಾಡೋದ್ರ ಮೂಲಕ ಎಲ್ಲ ರೀತಿಯ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ, ಸೊ ಹಾಗಾದರೆ ಮತ್ತೆ ತಡ ಮಾಡೋದು, ಇಂದಿನ ಕ್ಲಾಸನ್ನು ಯಾವುದೇ ರೀತಿಯ ಟೈಮ್ನ ವೇಸ್ಟ್ ಮಾಡಿದ ಹಾಗೆ ಪ್ರಾರಂಭ ಮಾಡೋಣ. ಆತ್ಮೀಯ ಸ್ನೇಹಿತರೆ, ನಮ್ಮ ಭಾರತ ಅಂತಕ್ಕಂಥದ್ದು ಬೇರೆ ಬೇರೆ ರೀತಿಯ ಸಂಸ್ಕೃತಿಗಳನ್ನು, ಹಲವಾರು ರೀತಿಯ ಧರ್ಮಗಳನ್ನು ಒಳಗೊಂಡಿರ್ತಕ್ಕಂತಹ ದೇಶ ಅಂತ ನಮ್ಮೆಲ್ರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಅಲ್ವಾ. ಸೊ ಈ ಒಂದು ನಮ್ಮ ಭಾರತ ದೇಶದಲ್ಲಿ ಸಾಶಾಪು 6ನೇ ಶತಮಾನ, ಸಾಶಾಪು ಅಂತ ಹೇಳಿದರೆ ಸಾಲಿವಾಹನ ಶಕಪೂರ್ವ ಅಂತ, ಈ ಒಂದು 6ನೇ ಶತಮಾನದಲ್ಲಿ ನಮ್ಮ ಭಾರತ ದೇಶದಲ್ಲಿ ಹಲವಾರು ಬೇರೆ ಬೇರೆ ರೀತಿಯ ಹೊಸ ಹೊಸ ಧರ್ಮಗಳು ಉದಯ ಆಗುತ್ತೆ. ಹಾಗೆ ಹುಟ್ಕೊಂಡಂತಹ ಅನೇಕ ಧರ್ಮಗಳಲ್ಲಿ ಒಂದಾಗಿರ್ತಕ್ಕಂತಹ ಅತ್ಯಂತ ಸರಳ ಹಾಗೂ ಸುಂದರವಾದಂತಹ ಒಂದು ಧರ್ಮ ಅಂತ ಹೇಳಿದರೆ ಅದು ಈ ಜೈನ ಧರ್ಮ. ಹಾಗಾದರೆ ಇವತ್ತಿನ ತರಗತಿಯಲ್ಲಿ ನಾವು ಈ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂತಹ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಈ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಆಲ್ರೆಡಿ ನಿಮ್ಮ ಮೈಂಡಲ್ಲಿ ಒಂದು ಪ್ರಶ್ನೆ ಫ್ರೇಮ್ ಆಗಿರುತ್ತೆ. ಏನದು? 6ನೇ ಶತಮಾನದಲ್ಲಿ ಮೇಡಮ್ ಹುಟ್ಕೊಳ್ತು ಈ ಒಂದು ಜೈನ ಧರ್ಮ ಅಂತ ಹೇಳಿದರು, ಹಾಗಾದರೆ ಯಾಕೆ ಹುಟ್ಕೊಳ್ತು ಅಂತಕ್ಕಂಥದ್ದು ಅಲ್ವಾ. ಯಾಕಂತ ಹೇಳಿದರೆ ನಮ್ಮ ಭಾರತ ದೇಶದಲ್ಲಿ ಸನಾತನ ಧರ್ಮ ಅಂತಕ್ಕಂತಹ ಒಂದು ಉನ್ನತವಾದಂತಹ ಒಂದು ಕಾಲಾವಧಿ ಇತ್ತು. ಸೊ ಅಲ್ಲಿ ಏನಾಗಿತ್ತು ಅಂತಂದರೆ ಆ ಸನಾತನ ಧರ್ಮಕ್ಕೆ ಸಂಬಂಧಪಟ್ಟಂಥ ಜನರು ಅವರು ಮಾಡ್ತಾ ಇದ್ದಂತಹ ಆ ಪೂಜೆ ಪುನಸ್ಕಾರ, ಯಜ್ಞ ಯಾಗಾದಿಗಳು, ಅವರು ನೀಡ್ತಾ ಇದ್ದಂತಹ ದಾನ ಧರ್ಮಗಳು ತುಂಬಾ ಉನ್ನತವಾಗಿತ್ತು. ಅದೇ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಜನಸಾಮಾನ್ಯರಿಗೆ ಅದೇನಾಗಿತ್ತು, ಕಷ್ಟ ಆಗ್ತಾಯಿತ್ತು ಯಾವಾಗಲೂ ಕೂಡ. ಯಾಕಂತ ಹೇಳಿದರೆ ಒಂದು ಸಮಾಜ ಅಂತ ಬಂದರೆ ಅಲ್ಲಿ ಎಲ್ಲರ ಸ್ಟೇಟಸ್ಗಳು ಕೂಡ ಒಂದೇ ರೀತಿಯಾಗಿರಲ್ಲ, ಖಂಡಿತವಾಗ್ಲೂ ವೇರಿಯೇಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜದಲ್ಲಿ ತುಂಬ ರೀತಿ ಯಾವಾಗಲೂ ಕೂಡ ವಾದ ವಿವಾದಗಳು, ಚರ್ಚೆಗಳು ಆಗ್ತಾನೇ ಇತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ. ಆದರೆ ಅದು ಯಾವತ್ತೂ ಕೂಡ ಬಗೆಹರಿಲೇ ಇಲ್ಲ. ಸೊ ಇದನ್ನು ನೋಡಿ ನೋಡಿ ತುಂಬಾ ಬೇಸತ್ತು ಹೋಗಿದ್ದಂತಹ ಜೈನ ಧರ್ಮದವ್ರು ಏನು ಮಾಡ್ತಾರೆ, ಒಂದು ಡಿಸೈಡ್ ಮಾಡ್ಕೋತಾರೆ ಎಲ್ಲರೂ ಸೇರಿಬಿಟ್ಟು, ಏನು ಹೇಗಾದರೂ ಮಾಡಿ ಈ ಒಂದು ಧರ್ಮದ ಆಚರಣೆ ಕಟ್ಟುಪಾಡುಗಳಿಂದ ನಾವೇನಾಗಬೇಕು, ಫಸ್ಟ್ ಹೊರಗಡೆ ಬರಬೇಕು. ಜೊತೆಗೆ ಈ ಜೈನ ಧರ್ಮದವರು ಏನಂತ ಹೇಳಿದರೆ ಒಂದು ಉನ್ನತವಾದಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ರು. ಏನು? ಪ್ರತಿಯೊಂದು ಜೀವಿಯಲ್ಲೂ ಕೂಡ ಜೀವಾತ್ಮ ಅಂತಕ್ಕಂಥದ್ದು ಇರುತ್ತೆ. ಸೊ ಆ ಜೀವಾತ್ಮಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಅದನ್ನು ಯಾವತ್ತೂ ಕೂಡ ನೋವು ಆಗದೇ ಇರೋ ರೀತಿಯಲ್ಲಿ ನಾವು ಅದನ್ನು ನೋಡ್ಕೋಬೇಕು. ಜೊತೆಗೆ ನಮ್ಮ ಜೀವನದಲ್ಲಿ ಉತ್ತಮವಾಗಿರಲಿಕ್ಕೆ, ನೆಮ್ಮದಿಯಾಗಿರಲಿಕ್ಕೆ ಕೆಲವೊಂದು ಬೋಧನೆಗಳು, ತತ್ವಗಳನ್ನ ನಾವೇನು ಮಾಡಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆ ಎಲ್ಲ ರೀತಿಯ ಬೋಧನೆಗಳು, ತತ್ವಗಳನ್ನು ನಾವು ಜನರಿಗೆ ತಿಳಿಸ್ಕೊಡ್ಬೇಕು ಅಂತಕ್ಕಂತಹ ಒಂದು ಉತ್ತಮವಾದಂತಹ ಉದ್ದೇಶವನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂತಹ ಅತ್ಯಂತ ಪುರಾತನವಾದಂತಹ ಧರ್ಮ ಅಂತ ಹೇಳಿದರೆ ಅದು ಈ ಜೈನ ಧರ್ಮ ಸ್ನೇಹಿತರೆ. ಈ ಒಂದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಮಾತಾಡ್ತಾ ಹೋದರೆ ನಾವು ಸಾಕಷ್ಟು ರೀತಿಯ ವಿಚಾರಗಳು ನಮ್ಮ ಕಣ್ಮುಂದೆ ತೆರೆದುಕೊಳ್ತಾ ಹೋಗುತ್ತೆ. ಈ ಒಂದು ಜೈನ ಧರ್ಮದ ವಿಚಾರಧಾರೆಗಳು ಏನಿದ್ದಾವೆ ಅದು ಅಂದಿಗೆ ಮಾತ್ರ ಅಲ್ಲ, ಇಂದಿಗೂ ಕೂಡ ನಮ್ಮ ಭಾರತೀಯತೆಯಲ್ಲಿ ಒಂದು ಏಕತೆಯ ಅಂಶಗಳನ್ನಾಗಿರ್ಬೋದು, ಭಾರತ ಸ್ವತಂತ್ರ ಪೂರ್ವ ಹೋರಾಟದಲ್ಲಿ ನೀಡಿರ್ತಕ್ಕಂತಹ ಅಹಿಂಸಾ ತತ್ವಗಳಾಗಿರ್ಬೋದು, ರವೀಂದ್ರನಾಥ ಟ್ಯಾಗೋರರಂತಹ ಒಂದು ಮನಪರಿವರ್ತನೆಗೆ ಕಾರಣ ಆಗಿರ್ತಕ್ಕಂತಹ ಒಂದು ಧರ್ಮ ಆಗಿರ್ಬೋದು. ಅಷ್ಟೇ ಅಲ್ಲದೆ ಗಾಂಧೀಜಿಯಂತಹ ಮಹಾನ್ ನಾಯಕರುಗಳಿಗೆ ಕೂಡ ಪರಿವರ್ತನೆಗೆ ಒಳಪಡಿಸಿರ್ತಕ್ಕಂತಹ ಒಂದು ಮುಖ್ಯವಾದಂತಹ ಧರ್ಮ ಅಂತ ಹೇಳಿದರೆ ಅದು ಈ ಜೈನ ಧರ್ಮ. ಈ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬರ್ತಕ್ಕಂತಹ ಒಂದು ಮುಖ್ಯವಾದಂತಹ ಕಾನ್ಸೆಪ್ಟ್ ಇದು. ಓಕೆ, ಇಲ್ಲಿ ಏನಂತ ಹೇಳಿದರೆ, ಹಾಗಾದರೆ ಮೊದಲೇದಾಗಿ ಏನು ಪ್ರಶ್ನೆ ಕೇಳಿದ್ದಾನೆ ನೋಡೋಣ.
ಮೊದಲನೇದಾಗಿ ಜೈನ ಧರ್ಮದ ಮೊದಲ ತೀರ್ಥಂಕರ ಯಾರು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಎ ಅಜಿತನಾಥ, ಆಪ್ಷನ್ ಬಿ ನೇಮಿನಾಥ, ಆಪ್ಷನ್ ಸಿ ಪಾರ್ಶ್ವನಾಥ, ಆಪ್ಷನ್ ಡಿ ಋಷಭನಾಥ ಅಂತ. ಸೊ ಮುಖ್ಯವಾಗಿ ನಾವು ಫಸ್ಟ್ ತಿಳ್ಕೊಬೇಕಾಗಿರೋದೇನು, ಜೈನ ಧರ್ಮದಲ್ಲಿ ಒಟ್ಟು 24 ಜನ ತೀರ್ಥಂಕರರು ಕಂಡು ಬರ್ತಾರೆ. ಓಕೆ, ಸೊ ಇಲ್ಲಿ ಕೇಳಿರೋದೇನು, ಮೊದಲ ತೀರ್ಥಂಕರ ಯಾರು ಅಂತ. ಸೊ ಹಾಗಾದರೆ ಆನ್ಸರ್ ಇದಕ್ಕೆ ಮೊದಲ ತೀರ್ಥಂಕರ ಆಪ್ಷನ್ ಡಿ ಋಷಭನಾಥ. ಸೊ ಇಲ್ಲಿ ಇನ್ನೊಂದು ರೀತಿಯಾಗಿ ಕೂಡ ಪ್ರಶ್ನೆ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ, ಈಗ ಆಲ್ರೆಡಿ ಕೇಳಿರ್ತಕ್ಕಂಥದ್ದು. ಸೊ ಜೈನ ಧರ್ಮದ ಕೊನೆಯ ಹಾಗೂ 24ನೇ ತೀರ್ಥಂಕರ ಯಾರು ಅಂತಕ್ಕಂತಹ ಪ್ರಶ್ನೆಯೂ ಕೂಡ ಖಂಡಿತವಾಗ್ಲೂ ಕೇಳ್ತಾನೆ. ಸೊ ಅದಕ್ಕೆ ಉತ್ತರ ಏನಂತ ಹೇಳಿದರೆ ಮಹಾವೀರ 24ನೇ ಹಾಗೂ ಕೊನೆಯ ತೀರ್ಥಂಕರರಾಗಿರ್ತಾರೆ ಅಂತಕ್ಕಂಥದ್ದನ್ನು ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಇಲ್ಲಿ ನಾನು ಹೇಳ್ತಾ ಬಂದ ಹಾಗೆ ತೀರ್ಥಂಕರ ಅಂತ ಪ್ರತಿಯೊಬ್ಬ ವ್ಯಕ್ತಿಯ ಜೊತೆಗೆ ಹೇಳ್ತಾ ಬಂದೆ ಅಲ್ವಾ. ಹಾಗಾದರೆ ತೀರ್ಥಂಕರ ಅಂದರೆ ಏನು? ತೀರ್ಥಂಕರ ಅಂತ ಹೇಳಿದರೆ ಇಲ್ಲಿ ತೀರ್ಥ ಹಾಗೂ ಕರ ಅಂತಕ್ಕಂತಹ 2 ಪದಗಳು ಏನಿದ್ದಾವೆ, ಇದು ಸಂಸ್ಕೃತದ 2 ಪದಗಳು. ಇಲ್ಲಿ ಮೊದಲನೇದಾಗಿ ತೀರ್ಥ ಅಂತ ಹೇಳಿದರೆ ನಾವು ದೇವಸ್ಥಾನದಲ್ಲಿ ಪೂಜಾರಿ ಕೊಡ್ತಾನಲ್ಲ ಆ ತೀರ್ಥ ಅಲ್ಲ, ನನ್ನ ಮೈಂಡಿಗೆ ಬಂದಿರೋದು ಅದು. ನಿಮ್ಮ ಮೈಂಡ್ಗಳಿಗೆ ಯಾವ್ಯಾವ ತೀರ್ಥ ಬಂದಿದೆಯೋ ನನಗೆ ಗೊತ್ತಿಲ್ಲ, ಆದರೆ ನನ್ನ ಮೈಂಡಿಗೆ ಬಂದಿರತಕ್ಕಂತಹ ತೀರ್ಥನೂ ಅಲ್ಲ, ನಿಮ್ಮ ಮೈಂಡಿಗೆ ಬಂದಿರತಕ್ಕಂತಹ ತೀರ್ಥನೂ ಅದಲ್ಲ. ಸೊ ಜೈನ ಧರ್ಮದಲ್ಲಿ ತೀರ್ಥ ಅಂತ ಹೇಳಿದರೆ ಇಲ್ಲಿ ಸಂಸಾರ ಅಂತಕ್ಕಂತಹ ಒಂದು ಸಾಗರವನ್ನು ದಾಟಲಿಕ್ಕೆ ತೋರಿಸುವಂತಹ ಒಂದು ಮಾರ್ಗ. ಓಕೆ, ನೆಕ್ಸ್ಟ್ ಕರ ಅಂತ ಹೇಳಿದರೆ ನೀಡುವವನು, ಮಾಡುವವನು ಅಥವಾ ತೋರಿಸುವವನು ಅಂತಕ್ಕಂತಹ ಅರ್ಥವನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಒಟ್ಟಾರೆ ತೀರ್ಥಂಕರ ಅಂದರೆ ಏನು? ಜೀವನ ಅಂತಕ್ಕಂತಹ ಒಂದು ಸಾಗರವನ್ನು ದಾಟಲಿಕ್ಕೆ ಯಾರು ಮಾರ್ಗವನ್ನು ತೋರಿಸ್ತಾರೋ ಸೊ ಅವರನ್ನು ನಾವೇನಂತ ಕರಿತೀವಿ? ತೀರ್ಥಂಕರ ಅಂತ ಹೇಳಿ ಕರಿತೀವಿ. ಸೊ ಹಾಗಾದರೆ ಮೊದಲ ತೀರ್ಥಂಕರರಾದಂತಹ ಋಷಭನಾಥರ ಬಗ್ಗೆ ನಾವು ನೋಡೋಣ. ಇಲ್ಲಿ ಋಷಭನಾಥ್ ಅವರು ನಬಿ ಹಾಗೂ ಮರುದೇವಿ ದಂಪತಿಯ ಮಗನಾಗಿ ಇವರು ಜನಿಸಿರ್ತಾರೆ. ಸೊ ಇವರು ಮೊದಲ ತೀರ್ಥಂಕರ. ಇವರು ಋಷಭನಾಥ ಅಂತಲೂ ಕೂಡ ಕರೀತಾರೆ. ಇವರಿಗೆ ಮತ್ತೊಂದು ಹೆಸರಿರುತ್ತೆ ಆದಿನಾಥ ಅಂತಕ್ಕಂಥದ್ದು. ಇಲ್ಲಿ ಆದಿನಾಥ ಅಂದರೂ ಕೂಡ ಅವರೇ, ಋಷಭನಾಥ ಅಂದರೂ ಕೂಡ ಅವರೇ, ಕನ್ಫ್ಯೂಷನ್ ಆಗಬಾರ್ದು. ಓಕೆ, ಸೊ ನೆಕ್ಸ್ಟ್ 23ನೇ ತೀರ್ಥಂಕರ ಪಾರ್ಶ್ವನಾಥ. ಇವರು ವಾಮಾದೇವಿ ಹಾಗೂ ತಂದೆ ಅಶ್ವಸೇನ ಆಗಿರ್ತಾರೆ. ಈ ಒಂದು ದಂಪತಿಯ ಮಗನಾಗಿ ಪಾರ್ಶ್ವನಾಥ ಅವರು ಜನಿಸ್ತಾರೆ. ಸೊ ಇಲ್ಲಿ ಇಬ್ಬರು ದಂಪತಿಗಳು ಏನಿರ್ತಾರೆ, ಅವರ ಒಂದು ಸಾಮಾಜಿಕವಾದಂಥ ಸ್ಥಿತಿಗತಿಗಳು ತುಂಬಾ ಉನ್ನತವಾಗಿರ್ತವೆ, ಫುಲ್ ಸೆಟಲ್ಡ್ ಆಗಿರ್ತಾರೆ. ಸೊ ಅವರ ಮನೇಲಿ ಏನಂತ ಹೇಳಿದ್ರೆ ಎಲ್ಲ ರೀತಿಯ ಆಸ್ತಿ ಅಂತಸ್ತು ಎಲ್ಲ ಕೂಡ ತುಂಬಾ ಇರುತ್ತಾರೆ. ಆದರೆ ಈ ಪಾರ್ಶ್ವನಾಥ ಅವರಿಗೆ ಅದು ಯಾವುದ್ರ ಮೇಲೂ ಕೂಡ ಇಂಟ್ರೆಸ್ಟ್ ಇರಲ್ಲ. ಅದೇನೋ ಹೇಳ್ತಾರಲ್ಲ, ಹಲ್ಲಿದ್ದವನಿಗೆ ಕಡಲೆ ಇರಲ್ಲ, ಕಡಲೆ ಇದ್ದವನಿಗೆ ಹಲ್ಲಿರಲ್ಲ ಅಂತ ಹೇಳ್ತಾರಲ್ವ. ಸೊ ಆ ರೀತಿಯಾಗಿ ಅದೇ ನಮಗೆ ಆ ಥರ ಇದ್ದಿದ್ರೆ ಆ ಮ್ಯಾಟ್ರೇ ಬೇರೆ ಅಲ್ವಾ. ಸೊ ಆದರೆ ಈ ಪಾರ್ಶ್ವನಾಥ ಅವರು ಅಮರತ್ವದಲ್ಲಿ ತುಂಬಾ ನಂಬಿಕೆಯನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಉದ್ದೇಶದಿಂದ ಅವ್ರು ಏನು ಮಾಡ್ತಾರೆ, ಅವ್ರ ಮನೇಲಿ ಇರ್ತಕ್ಕಂತಹ ಎಲ್ಲ ರೀತಿಯ ಸುಖ ಭೋಗ ಆಸ್ತಿ ಅಂತಸ್ತು ಎಲ್ಲವನ್ನು ತೆಗೆದುಹಾಕ್ಬಿಟ್ಟು ಮೈಂಡಿಂದ ಅಮರರಾದರು ಅಂತಕ್ಕಂತಹ ಒಂದು ವಿಚಾರಧಾರೆಯನ್ನು ನಾವು ಈ ಒಂದು ಜೈನ ಧರ್ಮದ ಇತಿಹಾಸದ ಪುಟಗಳಲ್ಲಿ ನಾವು ನೋಡ್ತೀವಿ. ಓಕೆ, ನೆಕ್ಸ್ಟ್ ಇವ್ರು ಏನು ಮಾಡ್ತಾರೆ, ಪಾರ್ಶ್ವನಾಥ ಅವರು ಹೇಳ್ತಾರೆ ನೆಕ್ಸ್ಟು, ನಮ್ಮ ಜೀವನದಲ್ಲಿ ನಾವು ಉತ್ತಮವಾಗಿರಬೇಕು, ಯಾವುದೇ ಟೆನ್ಷನ್ಸ್ ಇಲ್ಲದೇ ನೆಮ್ಮದಿಯಾಗಿ ನಾವು ಜೀವನವನ್ನು ತುಂಬ ಸಂತೋಷದಾಯಕವಾಗಿ ಕಳಿಬೇಕು ಅಂತ ಹೇಳಿದರೆ ಏನಿಲ್ಲಪ್ಪ, ಜೀವನದಲ್ಲಿ ಒಂದು 4 ರೀತಿಯ ಮುಖ್ಯವಾದ ತತ್ವಗಳನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾದರೆ ಆ ಮುಖ್ಯ ತತ್ವಗಳು ಯಾವುದೆಲ್ಲ ಅಂತ ನೋಡಿದರೆ, ಮೊದಲನೆಯದಾಗಿ ಅವ್ರು ಏನು ಹೇಳ್ತಾರೆ, ಅಹಿಂಸೆ ಅಂತಕ್ಕಂಥದ್ದು. 2ನೇದಾಗಿ ಸತ್ಯ, 3ನೇದು ಆಸ್ತೇಯ, ಹಾಗೆ 4ನೇದು ಅಪರಿಗ್ರಹ. ಸೊ ಹಾಗಾದರೆ ಮೊದಲನೇದಾಗಿ ಅಹಿಂಸೆ ಅಂತಕ್ಕಂಥದ್ದು ಅಲ್ವಾ. ಇಲ್ಲಿ ಹುಟ್ಟಿರ್ತಕ್ಕಂಥದ್ದು ಮಾನವ ಆಗಿರ್ಬೋದು, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಪ್ರತಿಯೊಂದು ಯಾವುದೇ ಆಗಿದ್ರೂ ಕೂಡ ನಾವು ಅದಕ್ಕೆ ಏನು ಮಾಡಬಾರ್ದು, ದೈಹಿಕವಾಗಿ ಆಗಿರ್ಬೋದು ಮಾನಸಿಕವಾಗಿ ಆಗಿರ್ಬೋದು ಯಾವುದೇ ಕಾರಣಕ್ಕೂ ಹಿಂಸೆಯನ್ನು ಮಾಡಬಾರ್ದು. ಯಾಕಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಜೀವಿಸುವಂಥ ಹಕ್ಕಿದೆ ಅಲ್ವಾ. ಸೊ ಹಾಗಾಗಿ ನಾವು ಏನು ಮಾಡಬಾರ್ದು, ಯಾರಿಗೂ ಕೂಡ ಹಿಂಸೆಯನ್ನು ನೀಡಬಾರ್ದು ಜೀವನದಲ್ಲಿ ಅಂತ ಅವ್ರು ತಿಳಿಸ್ಕೊಡ್ತಾರೆ. ಸೊ 2ನೇದಾಗಿ ಸತ್ಯ ಅಂತಕ್ಕಂಥದ್ದು.
ಈ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಯಾರಿಗೋ ಬೆರಳು ಮಾಡಿ ತೋರಿಸೋ ಬದಲು ನೀನೇನು ಭಾರಿ ದೊಡ್ಡ ಸತ್ಯ ಹರಿಶ್ಚಂದ್ರನ ಅಂತ ಕೇಳೋಕ್ಕಿಂತ ಮೊದಲು ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡಿದ್ದೀವಿ ಅನ್ನುವಂಥದ್ದು ತುಂಬಾ ಮುಖ್ಯ. ಯಾಕಂತ ಹೇಳಿದರೆ ಯಾರು ಕೂಡ ಸುಳ್ಳನ್ನು ಹೇಳದೇ ಇರೋಕ್ಕೆ ಚಾನ್ಸೇ ಇಲ್ಲ ಅಲ್ವಾ. ಯಾವುದಾದ್ರೂ ಒಂದು ಸಿಚುವೇಷನಲ್ಲಿ ಹೇಗೋ ಅಲ್ಲ ಆ ಒಂದು ಸಿಚುವೇಷನಿಂದ ಪಾರಾದರೆ ಸಾಕಪ್ಪ ಅಂತ ಹೇಳ್ಬಿಟ್ಟು ಏನು ಮಾಡಿರ್ತೀವಿ, ಎಷ್ಟೋ ಬಾರಿ ಸುಳ್ಳನ್ನು ಖಂಡಿತವಾಗ್ಲೂ ಹೇಳಿರ್ತೀವಿ ಅಲ್ವಾ. ಆದರೆ ಇವ್ರು ಏನು ಹೇಳ್ತಾರೆ ಅಂದರೆ ಆ ರೀತಿಯ ಸುಳ್ಳನ್ನು ಹೇಳಿ ಆ ಒಂದು ಟೈಮಲ್ಲಿ ಒಂದು ಸುಳ್ಳನ್ನು ಹೇಳ್ತೀವಿ, ನೆಕ್ಸ್ಟ್ ಅದನ್ನು ಮರೆಮಾಚಲಿಕ್ಕೆ ಮತ್ತೊಂದು ಸುಳ್ಳು ಹೇಳ್ತೀವಿ, ಮತ್ತು ಹೀಗೆ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅದರ ಬದಲಾಗಿ ಇರೋ ವಿಷಯನ ನೇರವಾಗಿ ಸತ್ಯವನ್ನು ಹೇಳಿದರೆ ಯಾವುದೇ ರೀತಿಯ ಟೆನ್ಷನ್ಸ್ ಇರಲ್ಲ. ನೆಕ್ಸ್ಟು ಏನು ಹೇಳಬೇಕಪ್ಪ ಸುಳ್ಳನ್ನು ಅಂತ ಹೇಳಿ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅವಶ್ಯಕತೆ ಇರಲ್ಲ. ಸೊ ಆ ರೀತಿಯಲ್ಲಿ ನಾವು ಯಾವಾಗಲೂ ಕೂಡ ಜೀವನದಲ್ಲಿ ಸತ್ಯವನ್ನು ಹೇಳಬೇಕು ಅಂತ ಹೇಳಿ ಇವರು ತಿಳಿಸ್ಕೊಡ್ತಾರೆ. ಇನ್ನು ಮೂರನೇ ಕಾನ್ಸೆಪ್ಟ್ ಬಂದು ಆಸ್ತೇಯ ಅಂತಕ್ಕಂಥದ್ದು. ಆಸ್ತೇಯ ಅಂತ ಹೇಳಿದರೆ ಕದಿಯದೇ ಇರುವುದು ಅಂತ. ಇಲ್ಲಿ ನಮ್ಮದಲ್ಲದೆ ಇರ್ತಕ್ಕಂಥ ವಸ್ತುವನ್ನು ನಾವೇನು ಮಾಡಬಾರ್ದು, ಯಾವುದೇ ಕಾರಣಕ್ಕೂ ಕದಿಲಿಕ್ಕೆ ಹೋಗಬಾರ್ದು, ಮುಟ್ಲಿಕ್ಕೂ ಕೂಡ ಹೋಗಬಾರ್ದು. ಯಾಕಂದರೆ ಈಗ ನಾವೆಲ್ಲರೂ ಈ ಒಂದು ಲೈನನ್ನು ಕೇಳಿರ್ತೀವಿ, ಏನು ಪರರ ವಸ್ತು ಪಾಷಾಣಕ್ಕೆ ಸಮ ಅಂತ ಹೇಳಿ. ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ವಸ್ತು ಆಗಿರುವ ಪಾಷಾಣ ಅಲ್ಲಿದ್ದರೂ ಕೂಡ ನಾವು ಮುಡ್ತೀವ ಇಲ್ಲ ಅಲ್ವಾ. ಸೊ ಅದೇ ರೀತಿಯಲ್ಲಿ ನಮ್ಮದಲ್ಲದೆ ಇರ್ತಕ್ಕಂಥ ವಸ್ತುವನ್ನು ನಾವು ಯಾವತ್ತೂ ಕೂಡ ಮುಟ್ಟಬಾರ್ದು, ಕದಿಬಾರ್ದು ಅಂತಕ್ಕಂತಹ ವಿಚಾರವನ್ನು ಇವರು ತಿಳಿಸ್ಕೊಡ್ತಾರೆ. ನೆಕ್ಸ್ಟು ನಾಲ್ಕನೆಯದಾಗಿ ಅಪರಿಗ್ರಹ. ಅಪರಿಗ್ರಹ ಅಂತ ಹೇಳಿದರೆ ಯಾವುದೇ ರೀತಿಯ ಆಸ್ತಿಯನ್ನು ಹೊಂದದೇ ಇರತಕ್ಕಂಥದ್ದು. ಇದೇನಪ್ಪ ಆಸ್ತಿಯನ್ನು ಹೊಂದಬಾರ್ದು ಅಂತ ಹೇಳ್ತಿದ್ದಾರೆ, ಹಾಗಾದರೆ ನಾವು ಹೇಗೆ ನಮ್ಮ ಲೈಫ್ನ ಲೀಡ್ ಮಾಡುವುದು ಅಲ್ವಾ, ಆ ಪ್ರಶ್ನೆ ನಮ್ಮ ಮೈಂಡಲ್ಲಿ ಬರುತ್ತೆ. ಹಾಗಂತ ಹೇಳಿದರೆ ಹೊಂದಲೇಬಾರ್ದು ಅಂತ ಅಲ್ಲ, ನಮ್ಮ ಜೀವನಕ್ಕೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾವು ಹೊಂದಬೇಕು ಅಂತ. ಈಗ ನಾವು ಆಸ್ತಿ ಅಂತಸ್ತಿನೆಲ್ಲ ಮಾಡಿಕೊಂಡು ನೆಕ್ಸ್ಟ್ ನಮ್ಮ ಮಕ್ಕಳಿಗೂ ಮಾಡಿಟ್ಟು ನೆಕ್ಸ್ಟ್ ಅವ್ರ ಮಕ್ಕಳಿಗೂ ಮಾಡಿಟ್ಟು ಮುಂದೆ ಬರ್ತಕ್ಕಂತಹ ಪೀಳಿಗೆನೆಲ್ಲ ಸೋಮಾರಿಗಳನ್ನಾಗಿ ಮಾಡೋದ್ರ ಬದಲು ಎಷ್ಟು ಬೇಕೋ ಅಷ್ಟು ಉತ್ತಮವಾದ ಜೀವನವನ್ನು ನಡೆಸಲಿಕ್ಕೆ, ನೆಮ್ಮದಿಯಾಗಿ ಇರಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹೊಂದಬೇಕು ಅಂತಕ್ಕಂತಹ ಒಂದು ಪ್ರಮುಖವಾದಂತಹ ಉದ್ದೇಶವನ್ನು ಅವ್ರು ಹೇಳ್ತಾರೆ. ಸೊ ಈ 4 ಅಂಶಗಳು ಕೂಡ ಪಾರ್ಶ್ವನಾಥ ಅವರು ಬೋಧಿಸಿರ್ತಕ್ಕಂತಹ ಪ್ರಮುಖವಾದಂತಹ ತತ್ವಗಳು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ, ಈ ಕೆಳಕಂಡಂತಹ ಪ್ರಮುಖ ತತ್ವಗಳಲ್ಲಿ ಮಹಾವೀರ ಪರಿಚಯಿಸಿದಂತಹ ತತ್ವ ಯಾವುದು? ಆಪ್ಷನ್ ಎ ಅಹಿಂಸೆ, ಆಪ್ಷನ್ ಬಿ ಅಪರಿಗ್ರಹ, ಆಪ್ಷನ್ ಸಿ ಬ್ರಹ್ಮಚರ್ಯ, ಹಾಗೆ ಸತ್ಯ ಅಂತ ಕೊಟ್ಟಿದ್ದಾನೆ. ಸೊ ಈಗ ಆಲ್ರೆಡಿ ನಮಗೆ ಗೊತ್ತಿದೆ ಪಾರ್ಶ್ವನಾಥ ಅವರು ಬೋಧಿಸಿರ್ತಕ್ಕಂತಹ ತತ್ವಗಳು ಯಾವುದೆಲ್ಲ ಅಂತ. ಸೊ ಇಲ್ಲಿ ನಾವು ಈಗ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಕೇಳಿರೋದು ಮಹಾವೀರ ಪರಿಚಯಿಸಿದ ತತ್ವ ಯಾವುದು ಅಂತ. ಸೊ ಹಾಗಾದರೆ ಆನ್ಸರ್ ಇದಕ್ಕೆ ಏನಂತ ಹೇಳಿದರೆ ಅದು ಆಪ್ಷನ್ ಸಿ ಬ್ರಹ್ಮಚರ್ಯ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ ವರ್ಧಮಾನ ಮಹಾವೀರನ ಬಗ್ಗೆ ನೋಡ್ತಾ ಹೋದರೆ ಇವರ ಕಾಲ ಸಾಶಪ್ಪು 599ರಿಂದ 527 ಆಗಿರುತ್ತೆ. ಇವರು ವೈಶಾಲಿಯ ಕುಂಡಲ ಗ್ರಾಮದಲ್ಲಿ ಜನಿಸ್ತಾರೆ. ಇವರ ತಂದೆ ಸಿದ್ಧಾರ್ಥ, ಇವರು ಜ್ಞಾತ್ರಿಕ ಅಂತಕ್ಕಂತಹ ಒಂದು ಬುಡಕಟ್ಟಿಗೆ ರಾಜ ಆಗಿರ್ತಾರೆ ಇವರ ತಂದೆ. ಅದೇ ರೀತಿ ಇವರ ತಾಯಿ ತ್ರಿಶಾಲ ದೇವಿ, ಇವರು ಪ್ರಬಲ ಗಣರಾಜ್ಯ ಆಗಿರ್ತಕ್ಕಂತಹ ಒಂದು ಲಿಚ್ಚವಿಗಳ ಗುಂಪಿಗೆ ಯುವರಾಣಿ ಆಗಿರ್ತಾರೆ. ಓಕೆ, ಸೊ ಇವರ ತಂದೆ ರಾಜ, ತಾಯಿ ರಾಣಿ. ಓಕೆ, ಸೊ ಇಲ್ಲಿ ನಮ್ಮ ಕಣ್ಮುಂದೆ ಬರುತ್ತೆ ಅವರ ಸ್ಟೇಟಸ್ ಎಲ್ಲ ಹೇಗಿತ್ತು, ಎಷ್ಟು ರಿಚ್ ಆಗಿದ್ರು ಅಂತ ಅಲ್ವಾ. ಸೊ ಆದರೂ ಕೂಡ ಇವರು ಕೂಡ ಏನು ಮಾಡ್ತಾರೆ, ಇವರಿಗೆ ಮದುವೆನೂ ಆಗಿರುತ್ತೆ, ಮಕ್ಕಳಿರ್ತಾರೆ. ಆದರೂ ಕೂಡ ತಮ್ಮ 30ನೇ ವಯಸ್ಸಲ್ಲಿ ಇವರು ಕೂಡ ಏನು ಮಾಡ್ತಾರೆ, ಅದನ್ನೆಲ್ಲ ತ್ಯಜಿಸಿ ಅದು ಯಾವುದು ನನಗೆ ಇಂಪಾರ್ಟೆಂಟ್ ಅಲ್ಲ ಜೀವನದಲ್ಲಿ ಅಂತ ಹೇಳಿ ಅದನ್ನೆಲ್ಲ ತ್ಯಜಿಸ್ಬಿಟ್ಟು ಏನು ಮಾಡ್ತಾರೆ, 30ನೇ ವಯಸ್ಸಿಗೆ ಸತ್ಯಾನ್ವೇಷಣೆ ಮಾಡಬೇಕು ಅಂತ ಹೇಳಿಬಿಟ್ಟು ಮನೆಯನ್ನು ಬಿಟ್ಟು ಹೊರಗೆ ಬರ್ತಾರೆ. ಸೊ ಹೊರಗೆ ಬಂದುಬಿಟ್ಟು ಇವ್ರು ಏನು ಮಾಡ್ತಾರೆ, ಸತತವಾಗಿ 12 ವರ್ಷಗಳ ಕಾಲ, ಒಂದಿನ ಅಲ್ಲ, 2 ದಿನ ಅಲ್ಲ, 1 ತಿಂಗಳು, 1 ವರ್ಷ, 2 ವರ್ಷ ಅಲ್ಲ, 12 ವರ್ಷಗಳ ಕಾಲ ಸತ್ಯಾನ್ವೇಷಣೆಯಲ್ಲೇ ಹುಡುಕ್ತಾ ಹೋಗ್ತಾರೆ. ಜೊತೆಗೆ ಆ ಒಂದು ಸಂದರ್ಭದಲ್ಲಿ ಆ 12 ವರ್ಷಗಳ ಅವಧಿ ಏನಿತ್ತೋ ಆ ಒಂದು ಸಂದರ್ಭದಲ್ಲಿ ಅವರು ಸತ್ಯಾನ್ವೇಷಣೆಯನ್ನು ಹುಡುಕ್ತಾ ಹೋಗ್ತಾರೆ. ಉಪವಾಸ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ತಾರೆ. ಕಠಿಣವಾದಂತಹ ಒಂದು ತಪಸ್ಸನ್ನು ಕೈಗೊಳ್ಳೋದನ್ನು ಕಲ್ತ್ಕೊಳ್ತಾ ಹೋಗ್ತಾರೆ. ಜೊತೆಗೆ ಇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ತಾರೆ ಆ ಒಂದು ಸಂದರ್ಭದಲ್ಲಿ. ಸೊ ನಂತರದಲ್ಲಿ ಈ ಏನೆಲ್ಲ ರೀತಿಯ ಕಠಿಣವಾದಂತಹ ಪರಿಶ್ರಮವನ್ನು ಪಟ್ಟಿರ್ತಾರೋ ಅದರ ಎಲ್ಲದರ ಒಂದು ಫಲಶ್ರುತಿಯಾಗಿ ಸೊ ತಮ್ಮ 42ನೇ ವಯಸ್ಸಿನಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ಏನೆಲ್ಲ ಕಷ್ಟವನ್ನು
ಪಟ್ಟಿರ್ತಾರೆ. ಸೊ ಅದರ ಎಲ್ಲದರ ಒಂದು ಫಲಶ್ರುತಿಯಾಗಿ 42ನೇ ವಯಸ್ಸಿನಲ್ಲಿ ಕೈವಲ್ಯ ಅಂತಕ್ಕಂತಹ ಜ್ಞಾನವನ್ನು ಇವರು ಪಡ್ಕೊಳ್ತಾರೆ. ಇಲ್ಲಿ ಕೈವಲ್ಯ ಅಂತ ಹೇಳಿದರೆ ಜ್ಞಾನೋದಯ ಅಂತಕ್ಕಂಥ ಅರ್ಥವನ್ನು ನೀಡುತ್ತೆ. ಸೊ ಇಷ್ಟೆಲ್ಲ ಸಾಧನೆ ಮಾಡಿದ್ರಲ್ವ, ಇಷ್ಟೆಲ್ಲ ಕಷ್ಟಪಟ್ಟು ತಪಸ್ಸು ಮಾಡಿ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸ್ಕೊಂಡು ಕೈವಲ್ಯ ಜ್ಞಾನವನ್ನು ಪಡ್ಕೊಂಡು ಏನೆಲ್ಲ ಸಾಧನೆ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಏನಾಗ್ತಾರೆ, ಇವರು ಮಹಾವೀರ ಅಂತ ಅನ್ನಿಸ್ಕೋತಾರೆ. ಮಹಾವೀರ ಅಂತ ಅನ್ನಿಸ್ಕೊಂಡ್ಬಿಟ್ಟು ನೆಕ್ಸ್ಟು ಜಿನ ಆಗ್ತಾರೆ. ಇಲ್ಲಿ ಜಿನ ಅಂತ ಹೇಳಿದ್ರು ಕೂಡ ಅದೇ ಅರ್ಥ, ಎಲ್ಲವನ್ನು ಜಯಿಸಿದವನು ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ. ಸೊ ಇಲ್ಲಿ ಜಿನ ಅಂತಕ್ಕಂಥ ಪದನೇ ಏನಾಗುತ್ತೆ, ಮುಂದೆ ಜೈನ ಆಗಿ ಬರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಹಾಗಾಗಿ ಇಲ್ಲಿ ಜೈನರೇ ಈ ವರ್ಧಮಾನ ಮಹಾವೀರನ ಅನುಯಾಯಿಗಳಾಗಿ ಕಂಡುಬರ್ತಾರೆ. ಓಕೆ. ಸೊ ನೆಕ್ಸ್ಟ್ ಇವನು ವರ್ಧಮಾನ ಮಹಾವೀರ ಏನು ಮಾಡ್ತಾನೆ, ತನ್ನ ಉಳಿದಂಥ ಬದುಕಿತ್ತಲ್ವ, ಉಳಿದಂಥ ಜೀವನ ಇನ್ನೂ ಇತ್ತು ಅವನಿಗೆ. ಸೊ ಇನ್ನು ಉಳಿದಂತಹ 30 ವರ್ಷದ ಬದುಕನ್ನು ಅವನು ಹಾಗೆ ಖಾಲಿ ಕೂರಲ್ಲ. ಕೈವಲ್ಯ ಜ್ಞಾನ ಪಡ್ಕೊಂಡಿದ್ದಾನೆ, ಎಲ್ಲ ಆದಮೇಲೂ ಕೂಡ ಅವನು ನೆಮ್ಮದಿಯಾಗಿ ಆರಾಮದಲ್ಲಿ ಇರೋಲ್ಲ. ಆ ಉಳಿದಿರ್ತಕ್ಕಂತಹ ತನ್ನ 30 ವರ್ಷದ ಅವಧಿಯನ್ನು ಕೂಡ ಆತ ಏನು ಮಾಡ್ತಾನೆ, ಗಂಗಾ ನದಿ ತೀರದಲ್ಲಿರ್ತಕ್ಕಂತಹ ಜನರಿಗೆ ಉತ್ತಮವಾದಂತಹ ವಿಚಾರಗಳನ್ನು ಬೋಧನೆ ಮಾಡ್ತಾ ತನ್ನ ಜೀವನವನ್ನು ಕಳೀತಾ ಹೋಗ್ತಾನೆ. ಇನ್ನು ಕೊನೆಯದಾಗಿ ತನ್ನ 72ನೇ ವಯಸ್ಸಿನಲ್ಲಿ ಆತ ಏನು ಮಾಡ್ತಾನೆ, ಬಿಹಾರದ ಪಾವಪುರಿ ಅಂತಕ್ಕಂತಹ ಒಂದು ಪ್ರದೇಶದಲ್ಲಿ ಆತ ನಿರ್ವಾಣ ಹೊಂದ್ತಾನೆ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಸೊ ಇಲ್ಲಿ ವರ್ಧಮಾನ ಮಹಾವೀರನು ಕೂಡ ಮೋಕ್ಷ ಸಾಧನೆಗಾಗಿ ಪಂಚ ಪ್ರತಿಜ್ಞೆಗಳನ್ನು ಪ್ರತಿಪಾದನೆ ಮಾಡ್ತಾನೆ. ಓಕೆ. ಅದೇ ರೀತಿ ನಡವಳಿಕೆಯ 3 ನಿಯಮಗಳನ್ನು ಕೂಡ ಪ್ರತಿಪಾದನೆ ಮಾಡ್ತಾನೆ. ಸೊ ಹಾಗಾದರೆ ಅವನು ಪ್ರತಿಪಾದನೆ ಮಾಡಿರ್ತಕ್ಕಂತಹ ಪಂಚ ಪ್ರತಿಜ್ಞೆಗಳು ಯಾವುದು? ಓಕೆ. ಅಲ್ಲಿ ಪಾರ್ಶ್ವನಾಥ ಬೋಧನೆ ಮಾಡಿರ್ತಾನಲ್ವ ತತ್ವಗಳನ್ನು, ಆ 4 ತತ್ವಗಳನ್ನೇ ಆ್ಯಸ್ ಇಟ್ ಈಸ್ ಇವನು ಕೂಡ ಇಲ್ಲಿ ಅದು ಕಂಟಿನ್ಯೂ ಆಗುತ್ತೆ. ಅದೇ ತತ್ವಗಳನ್ನು ಈತ ಕೂಡ ತಗೋತಾನೆ. ಬಟ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಈತ ಬ್ರಹ್ಮಚರ್ಯ ಅಂತಕ್ಕಂತಹ ಒಂದು ಅಂಶವನ್ನು ಈತ ಏನು ಮಾಡ್ತಾನೆ, ಆ್ಯಡ್ ಮಾಡ್ತಾನೆ. ಸೊ ಈ 5 ರೀತಿಯ ಅಂಶಗಳನ್ನು ಅವ್ರು ಏನಂತ ಕರೀತಾರೆ, ಪಂಚ ಪ್ರತಿಜ್ಞೆಗಳು ಅಂತ ಹೇಳಿಬಿಟ್ಟು ಕರೀತಾರೆ. ಓಕೆ. ಸೊ ಸೇಮ್ ಅರ್ಥವನ್ನುವಂಥದ್ದು. ಇಲ್ಲಿ ಬ್ರಹ್ಮಚರ್ಯ ಅಂತ ಹೇಳಿದರೆ ಪಾವಿತ್ರ್ಯತೆಯನ್ನು, ನಮ್ಮ ಜೀವನದಲ್ಲಿ ಉತ್ತಮವಾದಂತಹ ಪಾವಿತ್ರ್ಯತೆಯನ್ನು ಹೊಂದಿ ಬ್ರಹ್ಮಚರ್ಯವನ್ನು ಆಚರಣೆ ಮಾಡಬೇಕು ಅಂತಕ್ಕಂತಹ 5ನೇ ಅಂಶವನ್ನು ಈ ವರ್ಧಮಾನ ಮಹಾವೀರರು ತಿಳಿಸ್ಕೊಡ್ತಾರೆ. ಪ್ರಶ್ನೆ ಬರುತ್ತೆ ಇಲ್ಲಿ, ಏನು ಪಂಚ ಪ್ರತಿಜ್ಞೆಗಳನ್ನು ಬೋಧಿಸಿದಂತಹ ತೀರ್ಥಂಕರ ಯಾರು ಅಂತ. ಓಕೆ. ಸೊ ಆಗ ನಾವು ಒಂದು ತಿಳ್ಕೊಬೇಕು, ಏನು ವರ್ಧಮಾನ ಮಹಾವೀರ ಅಂತ. ಇಲ್ಲಿ ಈತ ಪಂಚ ಪ್ರತಿಜ್ಞೆಗಳ ಜೊತೆಗೆ ಏನು ಮಾಡ್ತಾನೆ ಅಂತ ಹೇಳಿದರೆ, ತ್ರಿರತ್ನಗಳನ್ನು ಕೂಡ ಈತ ಪ್ರತಿಪಾದನೆ ಮಾಡ್ತಾನೆ. ಸೊ ಅದು ಯಾವುದೆಲ್ಲ, ಸಮ್ಯಕ್ ಜ್ಞಾನ, ಸಮ್ಯಕ್ ದರ್ಶನ, ಹಾಗೆ ಸಮ್ಯಕ್ ಚಾರಿತ್ರ್ಯ ಅಂತಕ್ಕಂಥದ್ದು. ಉತ್ತಮವಾದಂತಹ ಏನು ಜ್ಞಾನಗಳನ್ನು, ವಿಷಯಗಳನ್ನು ನಾವು ಪಡ್ಕೋಬೇಕು. ನೆಕ್ಸ್ಟು ಸಮ್ಯಕ್ ದರ್ಶನ ಅಂತಕ್ಕಂಥದ್ದು, ಉತ್ತಮವಾದಂತಹ ಒಂದು ಸನ್ನಿವೇಶಗಳನ್ನು ನಾವು ನೋಡೋದಾಗಿರ್ಬೋದು, ಅದರಲ್ಲಿರ್ತಕ್ಕಂತಹ ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಾಗಿರ್ಬೋದು. ಸೊ ಆ ರೀತಿಯಾಗಿ ನೆಕ್ಸ್ಟ್ ಸಮ್ಯಕ್ ಚಾರಿತ್ರ್ಯ ಅಂತಕ್ಕಂಥದ್ದು, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಓಕೆ. ಸೊ ನಾವೆಲ್ಲರೂ ಕೂಡ ನಮ್ಮ ಜೀವನದಲ್ಲಿ ನಮ್ಮ ಚಾರಿತ್ರ್ಯವನ್ನು ತುಂಬಾ ಚೆನ್ನಾಗಿ ಇಟ್ಕೋಬೇಕು, ಉತ್ತಮವಾಗಿ ಇಟ್ಕೋಬೇಕು ಅಂತಕ್ಕಂತಹ ವಿಷಯವನ್ನು ತಿಳಿಸ್ಕೊಡ್ತಾರೆ. ಸೊ ಇಲ್ಲೂ ಕೂಡ ಪ್ರಶ್ನೆ ಬರುತ್ತೆ, ತ್ರಿರತ್ನ ನಡವಳಿಕೆಯ 3 ನಿಯಮಗಳನ್ನು ಪ್ರತಿಪಾದನೆ ಮಾಡಿದವನು ಯಾರು? ವರ್ಧಮಾನ ಮಹಾವೀರ. ತ್ರಿರತ್ನಗಳನ್ನು ಪ್ರತಿಪಾದನೆ ಮಾಡಿರ್ತಕ್ಕಂತಹ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕಾಗುತ್ತೆ. ಓಕೆ. ಇನ್ನು ನೆಕ್ಸ್ಟು ಮಹಾವೀರರಿಗೆ ಸಂಬಂಧಿಸಿದಂತಹ ಪ್ರಮುಖವಾದಂತಹ ಅಂಶಗಳು ಏನಿದ್ದಾವೆ ನೋಡೋಣ. ಮೊದಲನೇದಾಗಿ ದೇವರ ಅಸ್ತಿತ್ವದಲ್ಲಿ ನಂಬಿಕೆ ಇರಲಿಲ್ಲ ಇವರಿಗೆ. ಓಕೆ. ಇನ್ನು ಎರಡನೆಯದಾಗಿ ನನಗೆ ಆಲ್ರೆಡಿ ಡಿಸ್ಕಸ್ ಮಾಡಿರೋ ಹಾಗೆ ಆತ್ಮದ ಅಸ್ತಿತ್ವದಲ್ಲಿ ನಂಬಿಕೆಯನ್ನು ಹೊಂದಿದ್ರು ಪ್ರಮುಖವಾಗಿ. ಇನ್ನು ನೆಕ್ಸ್ಟು ಕರ್ಮ ಸಿದ್ಧಾಂತದಲ್ಲಿ ಹೆಚ್ಚಿನ ರೀತಿಯ ನಂಬಿಕೆ ಅಂತಕ್ಕಂಥದ್ದು ಇತ್ತು. ಯಾವುದೇ ಜೀವಾತ್ಮಗಳಿಗೆ ಹಿಂಸೆಯನ್ನು ನೀಡಬಾರ್ದು ಅಂತಕ್ಕಂಥದ್ದು ತುಂಬಾ ಮುಖ್ಯವಾದಂತಹ ಅವರ ಒಂದು ಕಾನ್ಸೆಪ್ಟ್ ವಿಷಯ ಆಗಿತ್ತು. ಇನ್ನು 5ನೇದಾಗಿ ಜೈನ ಧರ್ಮದಲ್ಲಿ ಜಿನನಿಗಿಂತ ಕೆಳಗಿನ ಸ್ಥಾನದಲ್ಲಿ ದೇವರನ್ನು ಇಡಲಾಗಿತ್ತು ಅಂತ. ಈಗ ಬೇರೆ ಧರ್ಮಗಳಿಗೆ ನಾವು ನೋಡ್ತಾ ಬಂದಾಗ ಫಸ್ಟ್ ಪ್ರಿಫರೆನ್ಸನ್ನು ದೇವರಿಗೆ ಕೊಟ್ಟಿರ್ತಾರೆ ಅಲ್ವಾ. ಇನ್ನು ಎರಡನೆಯದಾಗಿ ಈ ಮಠದಲ್ಲಿ ಇರ್ತಕ್ಕಂತಹ ಈ ಸ್ವಾಮೀಜಿಗಳಾಗಿರ್ಬೋದು, ಗುರುಗಳು ಯಾರಿರ್ತಾರೆ, ಯಾರು ಜನರಿಗೆ ಉತ್ತಮವಾದಂತಹ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇರ್ತಾರೆ, ಸೊ ಅವರನ್ನು 2ನೇ ಸ್ಥಾನದಲ್ಲಿ ಇಟ್ಟು ಪೂಜಿಸ್ತಾ ಇರ್ತಾರೆ ಅಲ್ವಾ. ಆದರೆ ಈ ಜೈನ ಧರ್ಮದಲ್ಲಿ ಏನಂತ ಹೇಳಿದರೆ ಫಸ್ಟ್ ಪ್ರಿಫರೆನ್ಸನ್ನು ಜಿನನಿಗೆ ಕೊಡ್ತಾರೆ.
ಯಾರು ಜಿನ ಆಗಿರ್ತಾರಲ್ವ, ಎಲ್ಲವನ್ನು ಜೀವನದಲ್ಲಿ ಯಾರು ಜಯಿಸ್ಕೊಂಡಿರ್ತಾರಲ್ವ, ಸೊ ಅವರಿಗೆ ಮೊದಲ ಆದ್ಯತೆಯನ್ನು ಕೊಡ್ತಾರೆ. ಅವರನ್ನು ತುಂಬ ಸ್ಟ್ರಾಂಗ್ ಆಗಿ ಬಿಲೀವ್ ಮಾಡ್ತಾ ಇರ್ತಾರೆ, ಪೂಜೆ ಮಾಡ್ತಾರೆ, ಗೌರವ ಸಲ್ಲಿಸ್ತಾರೆ. ಆ ನಂತರದ ಸ್ಥಾನವನ್ನು ಅವ್ರು ಏನು ಮಾಡ್ತಾರೆ, ದೇವರಿಗೆ ಕೊಡ್ತಕ್ಕಂಥದ್ದನ್ನು ನಾವು ಈ ಒಂದು ಜೈನ ಧರ್ಮದಲ್ಲಿ ಮುಖ್ಯವಾಗಿ ಗಮನಿಸ್ಬೋದು ಸ್ನೇಹಿತರೆ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ, ಸಲ್ಲೇಖನ ವ್ರತ ಕೈಗೊಳ್ಳುವಂತಹ ಧರ್ಮ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾನೆ. ಇದು ತುಂಬಾ ಮುಖ್ಯವಾದಂತಹ ಪ್ರಶ್ನೆ. ಈ ಹಿಂದೆ ಕೆಸೆಟ್ ಎಕ್ಸಾಮ್ಸಲ್ಲೂ ಕೂಡ ಈ ಒಂದು ಪ್ರಶ್ನೆ ಬಂದಿರೋದನ್ನು ನಾವು ಕಾಣ್ಬೋದು. ಸೊ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದಾನೆ, ಕ್ರೈಸ್ತ ಧರ್ಮ, ಆಪ್ಷನ್ ಬಿ ಪಾರ್ಸಿ ಧರ್ಮ, ಆಪ್ಷನ್ ಸಿ ಬೌದ್ಧ ಧರ್ಮ, ಹಾಗೆ ಆಪ್ಷನ್ ಡಿ ಜೈನ ಧರ್ಮ ಅಂತಕ್ಕಂಥದ್ದು. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಡಿ ಜೈನ ಧರ್ಮ. ಹಾಗಾದರೆ ಏನಿದು ಸಲ್ಲೇಖನ ವ್ರತ, ಯಾರು ಇದನ್ನು ಕೈಗೊಳ್ತಾರೆ, ಹೇಗೆ ಈ ವ್ರತವನ್ನು ಆಚರಣೆ ಮಾಡೋದು ಅಂತ ಅಂದರೆ, ಈಗ ಆಲ್ರೆಡಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ನೀವು ಈ ಒಂದು ಸಲ್ಲೇಖನ ವ್ರತದ ಪಿಕ್ಚರನ್ನು. ಈ ಒಂದು ಸಲ್ಲೇಖನ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಏನು ಸಲ್ಲೇಖನ ವ್ರತ ಅಂತ ಹೇಳಿದರೆ, ನಿರಾಹಾರಿಗಳಾಗಿ ತಮ್ಮ ದೇಹವನ್ನು ಪ್ರಾಣತ್ಯಾಗ ಮಾಡೋದು. ಏನು ನಿರಾಹಾರಿಗಳು ಅಂತ ಹೇಳಿದ್ರೆ, ಉಪವಾಸ ಮಾಡೋದ್ರ ಮೂಲಕ ತಮ್ಮ ದೇಹವನ್ನು ಅಂತ್ಯಗೊಳಿಸಿಕೊಳ್ಳುವಂಥದ್ದು. ಅಂದರೆ ಏನಪ್ಪ, ಡೈಲಿ ಊಟ ಏನು ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಸಡನ್ನಾಗಿ ಸ್ಟಾಪ್ ಮಾಡಿಬಿಡೋದಾ, ಯಾವ ರೀತಿ ಉಪವಾಸವನ್ನು ಮಾಡ್ತಕ್ಕಂಥದ್ದು ಅಲ್ವಾ. ಏನು ನಾವು ಪ್ರತಿನಿತ್ಯ ಜೀವನದಲ್ಲಿ ಈಗ ಗಣರೂಪದ ಆಹಾರ, ದ್ರವರೂಪದ ಆಹಾರ ಎಲ್ಲ ರೀತಿಯಲ್ಲೂ ನಾವು ಏನು ಮಾಡ್ತೀವಿ, ಪ್ರತಿನಿತ್ಯ ಜೀವನದಲ್ಲಿ ಸೇವನೆ ಮಾಡ್ತಾ ಇರ್ತೀವಿ ಅಲ್ವಾ. ಆ ರೀತಿಯಲ್ಲಿ ಮೊದಲ ಹಂತದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಯಾರು ಸಲ್ಲೇಖನ ವ್ರತವನ್ನು ಕೈಗೊಳ್ತಾರೆ ಅವರು ಮೊದಲ ಹಂತದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಫಸ್ಟು ಈ ಗಣರೂಪಕ್ಕೆ ಸಂಬಂಧಪಟ್ಟಂತಹ ಆಹಾರವನ್ನು ಸೇವನೆ ಮಾಡೋದನ್ನು ಸ್ಟಾಪ್ ಮಾಡ್ತಾರೆ. ಓಕೆ, ಅದನ್ನು ಸ್ಟಾಪ್ ಮಾಡಿ ಏನು ಮಾಡ್ತಾರೆ, ದ್ರವ ರೂಪದ ಅಂದರೆ ಈಗ ಎಳನೀರನ್ನಾಗಿರ್ಬೋದು, ಹಣ್ಣಿನ ರಸಗಳನ್ನಾಗಿರ್ಬೋದು, ಆ ರೀತಿಯಾಗಿ ಸೇವನೆ ಮಾಡ್ತಾ ಬರ್ತಾರೆ. ಎರಡನೇ ಹಂತದಲ್ಲಿ ಅದನ್ನೂ ಕೂಡ ಸ್ಟಾಪ್ ಮಾಡ್ತಾರೆ, ಕೇವಲ ನೀರನ್ನು ಮಾತ್ರ ಕುಡಿತಾ ಹೋಗ್ತಾರೆ. ಓಕೆ, ಸೊ ಕ್ರಮೇಣವಾಗಿ ದಿನ ಕಳೆದಂತೆ ಮೂರನೇ ಹಂತದಲ್ಲಿ ಆ ನೀರು ಕುಡಿಯೋದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಕೊನೆಯದಾಗಿ ಯಾರು ತಮ್ಮ ದೇಹವನ್ನು ಪ್ರಾಣತ್ಯಾಗ ಮಾಡ್ತಾರೋ ಸೊ ಆ ಒಂದು ಹಂತವಾದಂತಹ ಒಂದು ಕ್ರಮವಾದಂತಹ ಒಂದು ವ್ರತಕ್ಕೆ ನಾವು ಸಲ್ಲೇಖನ ವ್ರತ ಅಂತ ಹೇಳಿಬಿಟ್ಟು ಕರಿತೀವಿ. ಈ ಸಲ್ಲೇಖನ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಇತಿಹಾಸದಲ್ಲಿ ತುಂಬಾ ಒಂದು ಐತಿಹಾಸಿಕವಾದಂತಹ ಒಂದು ಇತಿಹಾಸ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಈ ಒಂದು ಸಲ್ಲೇಖನ ವ್ರತಕ್ಕೆ ಸಂಬಂಧಪಟ್ಟ ಹಾಗೆ ಕೈಗೊಂಡಂತಹ ಪ್ರಮುಖ ವ್ಯಕ್ತಿಗಳಲ್ಲಿ ಈ ಚಂದ್ರಗುಪ್ತ ಮೌರ್ಯ ಕೂಡ ಒಬ್ಬನು. ಸೊ ಇವನು ಕೂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಶ್ರವಣಬೆಳಗೊಳದಲ್ಲಿರುವ ಚಂದ್ರಗಿರಿಯಲ್ಲಿ ಈತ ಕೂಡ ತನ್ನ ಜೀವಿತಾವಧಿಯ ಕೊನೆಯ ದಿನಗಳಲ್ಲಿ ಸಲ್ಲೇಖನ ವ್ರತವನ್ನು ಕೈಗೊಂಡು ತನ್ನ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದೇ ರೀತಿ ಮತ್ತೊಬ್ಬ ವ್ಯಕ್ತಿಯಾಗಿರ್ತಕ್ಕಂತಹ ಭದ್ರಬಾಹು, ಈತ ಕೂಡ ಸಲ್ಲೇಖನ ವ್ರತವನ್ನು ಕೈಗೊಳ್ಳೋದ್ರ ಮೂಲಕ ತನ್ನ ದೇಹವನ್ನು ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದನ್ನು ನಾವು ಉದಾಹರಣೆಯಾಗಿ ನೋಡ್ತೀವಿ. ಸೊ ಹಾಗಾದರೆ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ, ಜೈನ ಧರ್ಮದ ಮೊದಲ ಸಮ್ಮೇಳನ ಯಾರ ಅಧ್ಯಕ್ಷತೆಯಲ್ಲಿ ನಡೆಯಿತು? ಓಕೆ, ಸೊ ಇಲ್ಲಿ ಆಪ್ಷನ್ ಎ ಸ್ಥೂಲಬಾಹು, ಆಪ್ಷನ್ ಬಿ ಭದ್ರಬಾಹು, ಆಪ್ಷನ್ ಸಿ ಚಾವುಂಡರಾಯ, ಹಾಗೆ ಆಪ್ಷನ್ ಡಿ ಚಂದ್ರಗುಪ್ತ ಮೌರ್ಯ ಅಂತ ಕೇಳಿದ್ದಾನೆ. ಓಕೆ, ಸೊ ಹಾಗಾದರೆ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಎ ಸ್ಥೂಲಬಾಹು. ಈ ಒಂದು ಸಮ್ಮೇಳನಕ್ಕೂ ಸಂಬಂಧಪಟ್ಟ ಹಾಗೂ ಕೂಡ ಪ್ರಶ್ನೆಗಳು ಸಾಕಷ್ಟು ಬಾರಿ ಕೇಳಿದ್ದಾನೆ. ಓಕೆ, ಈ ಒಂದು ಕಾನ್ಸೆಪ್ಟಲ್ಲಿ, ಈ ಒಂದು ಜೈನ ಧರ್ಮ ಅಂತಕ್ಕಂತಹ ವಿಷಯದಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ಸ್ಟೆಪ್ಸ್ಗಳಲ್ಲೂ ಕೂಡ ಪ್ರಶ್ನೆ ಬಂದಿರತಕ್ಕಂಥದ್ದು ನಾವು ಕಾಣ್ತಾ ಹೋಗ್ತೀವಿ. ಸೊ ಅದಕ್ಕೆ ನಾನು ಹೇಳಿದ್ದು, ಈ ಒಂದು ಏನಿದೆ ಜೈನ ಧರ್ಮ ಅಂತಕ್ಕಂತಹ ಕಾನ್ಸೆಪ್ಟು ಹಲವಾರು ಬಾರಿ ಈ ಒಂದು ಪ್ರಶ್ನೆಗಳು ಕಂಪಲ್ಸರಿಯಾಗಿ ಬರ್ತಕ್ಕಂತಹ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಕು. ಸೊ ಎಲ್ಲೂ ಕೂಡ ನಾವು ಇದನ್ನು ಏನು ಮಾಡಬಾರ್ದು, ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಪ್ರತಿಯೊಂದು ಹಂತದಲ್ಲೂ ಬರ್ತಕ್ಕಂತಹ ಎಲ್ಲ ರೀತಿಯ ವಿಚಾರಧಾರೆಗಳನ್ನು ನಾವು ಸರಿಯಾಗಿ ತಿಳ್ಕೊಂಡಿರಬೇಕಾಗತ್ತೆ. ಓಕೆ, ಸೊ ಹಾಗಾದರೆ ಜೈನ ಧರ್ಮದ ಮೊದಲ ಸಮ್ಮೇಳನವನ್ನು ಯಾರು ಅಧ್ಯಕ್ಷತೆ ವಹಿಸ್ಕೊಂಡಿದ್ದು ಅಂತ ಹೇಳಿದರೆ ಸ್ಥೂಲಬಾಹು. ಹಾಗಾದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಸಮ್ಮೇಳನಗಳು ನಡೆದಿದ್ದಾವೆ, ಯಾರ ಅಧ್ಯಕ್ಷತೆಯಲ್ಲಿ ನಡೆದಿದೆ, ಎಲ್ಲಿ ನಡೆದಿದೆ ಅಂತಕ್ಕಂತಹ ವಿಚಾರಧಾರೆಯನ್ನು ನೋಡ್ತಾ ಬಂದಾಗ ಇಲ್ಲಿ ಜೈನ ಸಭೆ ಅಂತಂದ್ರೂ ಕೂಡ ಒಂದೇ, ಜೈನ ಸಮ್ಮೇಳನಗಳು ಅಂತ ಹೇಳಿದ್ರು ಕೂಡ ಒಂದೇ. ಓಕೆ, ಸೊ ಮೊದಲ ಜೈನ ಸಮ್ಮೇಳನ ಸುಮಾರು ಮೂರನೇ ಶತಮಾನದಲ್ಲಿ ಸ್ಥೂಲಬಾಹುವಿನ ಅಧ್ಯಕ್ಷತೆಯಲ್ಲಿ ಪಾಟಲಿಪುತ್ರದಲ್ಲಿ ನಡೆಯುತ್ತೆ ಸ್ನೇಹಿತರೆ.
ಓಕೆ, ಸೊ ಇಲ್ಲಿ ಯಾರ ಅಧ್ಯಕ್ಷತೆ, ಯಾವ ಸ್ಥಳ, ಎಷ್ಟನೇ ಜೈನ ಸಮ್ಮೇಳನ, ಇದು ಸ್ಟೆಪ್ ಬೈ ಸ್ಟೆಪ್ ನಾವೇನು ಮಾಡಬೇಕಾಗುತ್ತೆ, ಕ್ಲಾರಿಟಿಯಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಪ್ರಶ್ನೆ ಅವ್ನು ಹೇಗೆ ಬೇಕಾದರೂ ಕೇಳ್ಬೋದು. ನೆಕ್ಸ್ಟು ಎರಡನೆಯದಾಗಿ 5ನೇ ಶತಮಾನದಲ್ಲಿ 2ನೇ ಜೈನ ಸಭೆಯು ದೇವರ್ದಗನಿ ಕ್ಷಮಾಶ್ರಮ ಇವರ ಅಧ್ಯಕ್ಷತೆಯಲ್ಲಿ ಗುಜರಾತ್ನ ವಲ್ಲಭೆಯಲ್ಲಿ ನಾವು ನಡೆಯೋದನ್ನು ನಾವು ನೋಡ್ತೀವಿ. ಓಕೆ, ಸೊ 2 ಸಮ್ಮೇಳನಗಳು. ಮೊದಲ ಸಮ್ಮೇಳನ ಸ್ಥೂಲಬಾಹುವಿನ ಅಧ್ಯಕ್ಷತೆ ಪಾಟಲಿಪುತ್ರದಲ್ಲಿ ನಡೆಯುತ್ತೆ. 2ನೇ ಜೈನ ಸಭೆ ದೇವರ್ದಗನಿ ಕ್ಷಮಾಶ್ರಮ ಅವರ ಅಧ್ಯಕ್ಷತೆಯಲ್ಲಿ ಗುಜರಾತ್ನ ವಲ್ಲಭೆಯಲ್ಲಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಬೇಕು. ನೆಕ್ಸ್ಟು ಈ ಮೊದಲ ಜೈನ ಸಮ್ಮೇಳನ ನಡೆಯುತ್ತಲ್ವ, ಅದಾದ ಬಳಿಕ ಈ ಮಹಾವೀರಕ್ಕೆ ಸಂಬಂಧಪಟ್ಟಂತಹ ಆತ ತಿಳಿಸಿರ್ತಕ್ಕಂತಹ ಎಲ್ಲ ರೀತಿಯ ವಿಚಾರಧಾರೆಗಳು ಏನಿರುತ್ತೆ ಅದನ್ನು ಏನು ಮಾಡ್ತಾರೆ ಅಂತ ಹೇಳಿದರೆ, ಪ್ರಮುಖವಾದಂತಹ 12 ಗ್ರಂಥಗಳಲ್ಲಿ ಆತನ ವಿಚಾರಧಾರೆಗಳನ್ನು ಸಂಗ್ರಹ ಮಾಡ್ತಾರೆ. ಆ ಸಂಗ್ರಹ ಮಾಡಿರ್ತಕ್ಕಂತಹ ಅಂಶಗಳನ್ನು ಈ ಜೈನರು 12 ಅಂಗಗಳು ಅಂತ ಹೇಳಿಬಿಟ್ಟು ಕರೀತಾರೆ. ಹಾಗಾದರೆ ಆ 12 ಅಂಗಗಳು ಯಾವ ಭಾಷೆಯಲ್ಲಿದ್ದಾವೆ ಅಂತ ನೋಡೋದಾದರೆ ಅವೆಲ್ಲವೂ ಕೂಡ ಪ್ರಾಕೃತ ಭಾಷೆಯಲ್ಲಿ ಕಂಡು ಬರ್ತಕ್ಕಂಥದ್ದನ್ನು ನಾವು ನೋಡ್ಬೋದು ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ, ಜೈನ ಧರ್ಮದ ತೀರ್ಥಂಕರರು ಮತ್ತು ಅವರಿಗೆ ಸಂಬಂಧಿಸಿದಂತಹ ಚಿಹ್ನೆಗಳಲ್ಲಿ ಈ ಕೆಳಕಂಡ ಯಾವ ಜೋಡಿ ತಪ್ಪಾಗಿದೆ. ಸೊ ಪ್ರಶ್ನೆನ ನಾವು 1 ಬಾರಿ 2 ಬಾರಿ 3 ಬಾರಿ ಆದರೂ ಪರವಾಗಿಲ್ಲ, ಕ್ಲಿಯರಾಗಿ ತಿಳ್ಕೊಬೇಕು. ಅಲ್ಲಿ ಕೇಳಿರ್ತಕ್ಕಂಥದ್ದು ಯಾವುದು, ಈ ಕೆಳಕಂಡ ಯಾವ ಜೋಡಿ ತಪ್ಪಾಗಿದೆ ಅಂತ. ಓಕೆ, ಎಲ್ಲೂ ಕೂಡ ಕನ್ಫ್ಯೂಷನ್ ಆಗಬಾರ್ದು. ಪ್ರಶ್ನೆ ಕ್ಲಾರಿಟಿ ಆಗಿದ್ದರೆ ಉತ್ತರ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಓಕೆ, ಸೊ ಇಲ್ಲಿ ಆಪ್ಷನ್ ಎ ಏನು ಕೊಟ್ಟಿದ್ದಾನೆ, ಪಾರ್ಶ್ವನಾಥ, ಆತನ ಚಿಹ್ನೆ ಹಾವು. ಆಪ್ಷನ್ ಬಿ ಮಹಾವೀರ, ಆತನ ಚಿಹ್ನೆ ಸಿಂಹ. ಆಪ್ಷನ್ ಸಿ ಮಲ್ಲಿನಾಥ, ಕುಂಭ ಚಿಹ್ನೆ. ಹಾಗೆ ಆಪ್ಷನ್ ಡಿ ಅಜಿತನಾಥ, ಶಂಖ ಚಿಹ್ನೆ ಅಂತಕ್ಕಂಥದ್ದು. ಹಾಗಾದರೆ ಇದರಲ್ಲಿ ಈ ಜೋಡಿ ಇಲ್ಲಿ ಯಾವುದು ತಪ್ಪಾಗಿದೆ, ಉತ್ತರ ಯಾವುದು ಅಂತ ನೋಡೋದಾದರೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಅಜಿತನಾಥ ಶಂಖ ಅಂತಕ್ಕಂಥದ್ದು. ಸೊ ಹಾಗಾದರೆ ಜೈನ ಧರ್ಮದಲ್ಲಿ ಕಂಡುಬರ್ತಕ್ಕಂತಹ ತೀರ್ಥಂಕರರು ಯಾವ ರೀತಿಯ ಚಿಹ್ನೆಗಳನ್ನು ಒಳಗೊಂಡಿದ್ರು ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡಿ, ಎಷ್ಟನೇ ತೀರ್ಥಂಕರರು, ಯಾವ ತೀರ್ಥಂಕರರು, ಹಾಗೆ ಅವರಿಗೆ ಇದ್ದಂತಹ ಚಿಹ್ನೆಗಳು ಯಾವುದು ಅಂತ. ಓಕೆ, ಸೊ ಮುಖ್ಯವಾಗಿ ಅನೇಕ ಬಾರಿ ಈ ವ್ಯಕ್ತಿಗಳ ಬಗ್ಗೆನೇ ಪ್ರಶ್ನೆ ಬಂದಿರತಕ್ಕಂಥದ್ದು. ಓಕೆ, ಇಲ್ಲಿ ಮೊದಲನೇದಾಗಿ 1ನೇ ತೀರ್ಥಂಕರ ಋಷಭನಾಥ ಆಗಿರ್ತಾರೆ. ಅವರ ಚಿಹ್ನೆ ಋಷಭ ಅಥವಾ ಗೂಳಿ ಅಥವಾ ಎತ್ತು ಅಂತಲೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟು 2ನೇ ತೀರ್ಥಂಕರರಾಗಿ ಅಜಿತನಾಥ ಕಂಡುಬರ್ತಾರೆ. ಸೊ ಅವರು ಹೊಂದಿರತಕ್ಕಂತಹ ಚಿಹ್ನೆ ಯಾವುದು ಅಂತ ಹೇಳಿದರೆ ಅದು ಆನೆ. ನೆಕ್ಸ್ಟು 16ನೇ ತೀರ್ಥಂಕರರು ಶಾಂತಿನಾಥ ಆಗಿರ್ತಾರೆ. ಅವರು ಹೊಂದಿರತಕ್ಕಂತಹ ಚಿಹ್ನೆ ಜಿಂಕೆ. ನೆಕ್ಸ್ಟು 18ನೇ ತೀರ್ಥಂಕರರು ಮಲ್ಲಿನಾಥ, ಅವರು ಹೊಂದಿರುವ ಚಿಹ್ನೆ ಕುಂಭ. ನೆಕ್ಸ್ಟ್ 22ನೇ ತೀರ್ಥಂಕರರು ನೇಮಿನಾಥ ಆಗಿರ್ತಾರೆ. ಅವರು ಹೊಂದಿರತಕ್ಕಂಥ ಚಿಹ್ನೆ ಶಂಖ. 23ನೇ ತೀರ್ಥಂಕರರು ಪಾರ್ಶ್ವನಾಥ ಆಗಿರ್ತಾರೆ. ಅವರು ಹೊಂದಿರತಕ್ಕಂಥ ಚಿಹ್ನೆ ಹಾವು ಅಥವಾ ಸರ್ಪ. ನೆಕ್ಸ್ಟ್ 24ನೇ ಹಾಗೂ ಕೊನೆಯ ತೀರ್ಥಂಕರರು ಮಹಾವೀರ ಆಗಿರ್ತಾರೆ. ಸೊ ಅವರು ಹೊಂದಿರತಕ್ಕಂತಹ ಚಿಹ್ನೆ ಯಾವುದು ಅಂತ ಹೇಳಿದರೆ ಸಿಂಹ. ಸೊ ಇಲ್ಲಿ ನಾವು ಕ್ಲಾರಿಟಿಯಾಗಿ ತಿಳ್ಕೊಂಡಿರಬೇಕು. ಓಕೆ, ಯಾರು ಯಾವ ಚಿಹ್ನೆಯನ್ನು ಒಳಗೊಂಡಿದ್ರು ಅಂತ. ಸೊ ನೆಕ್ಸ್ಟು ಕಾನ್ಸೆಪ್ಟ್ ಏನಿದೆ ಅಂತ ಅಂದರೆ, ಜೈನ ಧರ್ಮಕ್ಕೆ ಆಶ್ರಯ ನೀಡಿದಂತಹ ರಾಜಮನೆತನಗಳು ಯಾವುವು, ಯಾರೆಲ್ಲ ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿ ಪ್ರೋತ್ಸಾಹವನ್ನು ನೀಡಿದರು ಅಂತ ನೋಡೋದಾದರೆ, ಮೊದಲನೇದಾಗಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡೋದಾದರೆ ಇಲ್ಲಿ ಕದಂಬರು, ಗಂಗರು, ಚಾಳುಕ್ಯ ಸಾಮ್ರಾಜ್ಯದ ಕುಮಾರಪಾಲ ಆಗಿರ್ಬೋದು, ರಾಷ್ಟ್ರಕೂಟರ ಅಮೋಘ ವರ್ಷ, ಇನ್ನೂ ಬೇರೆ ಬೇರೆ ಯಾರೆಲ್ಲ ಇದ್ದಾರೆ. ಸೊ ಅವರೆಲ್ಲರೂ ಕೂಡ ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿ ಪ್ರೋತ್ಸಾಹ ಮಾಡಿದಂತಹ ಮನೆತನಗಳು. ಇನ್ನು ಉತ್ತರ ಭಾರತದ ಕಡೆ ಬಂದರೆ ಮೌರ್ಯರು, ನಂದರು ಯಾರೆಲ್ಲ ಇರ್ತಾರೆ, ಇನ್ನು ಬೇರೆ ಬೇರೆ ವ್ಯಕ್ತಿಗಳು ಕಂಡು ಬರ್ತಾರೆ. ಸೊ ಅವರೆಲ್ಲರೂ ಕೂಡ ಏನು ಮಾಡಿರ್ತಾರೆ, ಜೈನ ಧರ್ಮಕ್ಕೆ ಆಶ್ರಯವನ್ನು ನೀಡಿ ಪ್ರೋತ್ಸಾಹವನ್ನು ನೀಡಿರ್ತಾರೆ. ನೆಕ್ಸ್ಟ್ ಕರ್ನಾಟಕ, ಗುಜರಾತ್ ಮತ್ತು ರಾಜಸ್ಥಾನ, ಬೇರೆ ಎಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿ ನೋಡಿದರೆ ಈ 3 ರಾಜ್ಯಗಳು ಏನಿದ್ದಾವೆ, ಈ ರಾಜ್ಯಗಳಲ್ಲಿ ನಾವು ಹೆಚ್ಚಾಗಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಧಾರ್ಮಿಕವಾದಂತಹ ವಿಚಾರಧಾರೆಗಳಾಗಿರ್ಬೋದು, ಸ್ಮಾರಕಗಳನ್ನು ನಾವು ಹೆಚ್ಚಾಗಿ ಈ ಒಂದು 3 ರಾಜ್ಯಗಳಲ್ಲಿ ನಾವು ಕಾಣ್ತಾ ಹೋಗ್ತೀವಿ. ಸೊ ಇನ್ನು ಉತ್ತರ ಭಾರತಕ್ಕೆ ಬಂದರೆ
ಇಲ್ಲಿ ಸ್ಥೂಲ ಬಾಹುವಿನ ಒಂದು ನೇತೃತ್ವದಲ್ಲಿ ಏನು ಜೈನ ಧರ್ಮದ ಪ್ರಚಾರ ಅಂತಕ್ಕಂಥದ್ದು ಆದರೆ ದಕ್ಷಿಣ ಭಾರತದಲ್ಲಿ ಭದ್ರಬಾಹುವಿನ ನೇತೃತ್ವದಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ವಿಚಾರಧಾರೆಗಳ ಒಂದು ಪ್ರಚಾರ ಹೆಚ್ಚಾಗಿ ಆಗೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದ್ದಾನೆ ಅಂತ ಹೇಳಿದರೆ, ಶ್ವೇತಾಂಬರರು ಯಾವ ಬಣ್ಣದ ವಸ್ತ್ರವನ್ನು ಧರಿಸ್ತಾ ಇದ್ರು ಅಂತ. ಸೊ ಇಲ್ಲಿ ಆಪ್ಷನ್ ಎ ಕೊಟ್ಟಿದ್ದಾನೆ ನೀಲಿ, ಆಪ್ಷನ್ ಬಿ ಕೆಂಪು, ಆಪ್ಷನ್ ಸಿ ಹಳದಿ, ಹಾಗೆ ಆಪ್ಷನ್ ಡಿ ಬಿಳಿ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಇದಕ್ಕೆ ಆನ್ಸರ್ ಏನಂತ ಹೇಳಿದರೆ ಆಪ್ಷನ್ ಡಿ ಬಿಳಿ ಅಂತಕ್ಕಂಥದ್ದು. ಹಾಗಾದರೆ ಏನಿದು ಶ್ವೇತಾಂಬರರು, ಯಾರು ಇವರು ಅಂತ ನೋಡೋದಾದರೆ, ಜೈನ ಧರ್ಮದಲ್ಲಿ ಏನು ವಿಭಜನೆ ಆಗುತ್ತಲ್ವ ಆ ಒಂದು ಧರ್ಮ, ಆ ಒಂದು ಸಮಯದಲ್ಲಿ ಹುಟ್ಕೊಂಡಂತಹ ಒಂದು ವಿಭಜನೆಯಲ್ಲಿ ಕಂಡುಬರ್ತಕ್ಕಂತಹ ಮೊದಲ ಪಂಗಡ ಅಂತ ಹೇಳಿದರೆ ಅದು ಶ್ವೇತಾಂಬರರು, ಎರಡನೆಯದಾಗಿ ದಿಗಂಬರರು ಅಂತ. ಸೊ ಹಾಗಾದರೆ ಜೈನ ಧರ್ಮ ಅಂತಕ್ಕಂಥದ್ದು ಯಾಕೆ ವಿಭಜನೆ ಆಯಿತು, ಅದಕ್ಕೆ ಮುಖ್ಯ ಕಾರಣ ಏನು ಅಂತ ಅಂದರೆ, ಏನು ಮಗಧ ಪ್ರಾಂತ್ಯದಲ್ಲಿ ಅಂದು ಉಂಟಾಗಿರ್ತಕ್ಕಂತಹ ಬರಗಾಲ ಏನಿದೆ ಅದು ಈ ಜೈನ ಧರ್ಮದ ವಿಭಜನೆಗೆ ಮುಖ್ಯವಾದಂತಹ ಕಾರಣ ಆಗಿರುತ್ತೆ. ಸೊ ಅಂದಿನಿಂದ ಏನಾಗುತ್ತೆ ಅಂತ ಹೇಳಿದರೆ ಜೈನ ಧರ್ಮ ಅಂತಕ್ಕಂಥದ್ದು ಶ್ವೇತಾಂಬರರು ಹಾಗೆ ದಿಗಂಬರರು ಅಂತ ಹೇಳಿಬಿಟ್ಟು ಎರಡು ರೀತಿಯ ಡಿವೈಡ್ ಆಗುತ್ತೆ. ಸೊ ಇಲ್ಲಿ ಶ್ವೇತಾಂಬರರು ಅಂತಕ್ಕಂಥದ್ದು ಸಂಸ್ಕೃತದ ಪದ ಆಗಿರುತ್ತೆ. ದಿಗಂಬರರು ಅಂತ ಹೇಳಿದರೆ ದಿಕ್ಕು ಅಥವಾ ಇಡೀ ಆಕಾಶವನ್ನೇ ಬಟ್ಟೆಯಾಗಿ ಉಟ್ಟವರು, ಅವರೇ ಯಾರು ದಿಗಂಬರರು ಅಂತಕ್ಕಂತಹ ಅರ್ಥ ನೀಡುತ್ತೆ. ಓಕೆ, ಸೊ ಹಾಗಾದರೆ ಶ್ವೇತಾಂಬರರು ಸ್ಕ್ರೀನ್ ಮೇಲೆ ಅದರ ಪಿಕ್ಚರನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಶ್ವೇತಾಂಬರರು ಸ್ಥೂಲ ಬಾಹುವಿನ ಅನುಯಾಯಿಗಳಾಗಿರ್ತಾರೆ, ಜೊತೆಗೆ ಬಿಳಿ ಬಣ್ಣದ ವಸ್ತ್ರವನ್ನು ಧರಿಸ್ತಾ ಇರ್ತಾರೆ ಮತ್ತು ಉತ್ತರ ಭಾರತದಲ್ಲಿ ನೆಲೆಸಿರ್ತಾರೆ. ಓಕೆ, ಏನು ಆ ಮಗಧ ಪ್ರಾಂತ್ಯದಲ್ಲಿ ಬರಗಾಲ ಉಂಟಾಗಿರುತ್ತಲ್ಲ ಆ ಒಂದು ಸಂದರ್ಭದಲ್ಲಿ ಸ್ಥೂಲಬಾಹು ಏನು ಮಾಡ್ತಾನೆ, ತನ್ನ ಸಹಚರನ್ನೆಲ್ಲ ಕರ್ಕೊಂಡ್ಬಿಟ್ಟು ಅವ್ರಿಗೆ ಏನು ಮಾಡ್ತಾನೆ, ಕೆಲವೊಂದು ಸೂಚನೆಗಳನ್ನು ನೀಡ್ತಾನೆ. ಸೊ ಆ ರೀತಿಯ ಸಂದರ್ಭದಲ್ಲಿ ಇರ್ತಕ್ಕಂತಹ ಅನುಯಾಯಿಗಳಂತ ಹೇಳಿದರೆ ಅವರೇ ಈ ಶ್ವೇತಾಂಬರರು. ಓಕೆ, ಇಲ್ಲಿ ಪ್ರಶ್ನೆ ಹೇಗೆ ಕೇಳ್ತಾನೆ ಅಂತ ಹೇಳಿದರೆ, ಶ್ವೇತಾಂಬರರು ಯಾರ ಅನುಯಾಯಿಗಳಾಗಿದ್ದರು ಹಾಗೂ ಕೇಳ್ಬೋದು. ಇಲ್ಲ ಅಂತ ಹೇಳಿದರೆ ಸ್ಥೂಲ ಬಾಹುವಿನ ಅನುಯಾಯಿಗಳನ್ನು ಏನಂತ ಕರಿತಾ ಇದ್ರು, ಶ್ವೇತಾಂಬರರು ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಓಕೆ, ಈ ರೀತಿಯಾಗೂ ಕೂಡ ಪ್ರಶ್ನೆ ಕೇಳ್ತಾನೆ. ಸೊ ನೆಕ್ಸ್ಟ್ ಎರಡನೆಯದಾಗಿ ಜೈನ ಧರ್ಮದ ವಿಭಜನೆಯಲ್ಲಿ ದಿಗಂಬರರು ಎರಡನೇ ಪಾಯಿಂಟು. ಓಕೆ, ಸೊ ಇಲ್ಲಿ ಇವರು ಏನಂತ ಹೇಳಿದರೆ ಸ್ಕ್ರೀನ್ ಮೇಲೆ ಅದರ ಪಿಕ್ಚರನ್ನು ನೀವು ನೋಡ್ತಾ ಇದ್ದೀರಾ. ದಿಗಂಬರರು ಯಾವ ರೀತಿಯಾಗಿ ಇರ್ತಾರೆ ಅಂತಕ್ಕಂಥದ್ದು, ಇವರು ಭದ್ರಬಾಹುವಿನ ಅನುಯಾಯಿಗಳಾಗಿರ್ತಾರೆ. ಓಕೆ, ಇವರು ಯಾವುದೇ ರೀತಿಯ ವಸ್ತ್ರವನ್ನು ಧರಿಸೋದಿಲ್ಲ, ನಿರ್ವಸ್ತ್ರಧಾರಿಗಳಾಗಿರ್ತಾರೆ. ಜೊತೆಗೆ ಇವರು ದಕ್ಷಿಣ ಭಾರತದಲ್ಲಿ ನೆಲೆಸಿರ್ತಾರೆ. ಈ ಭದ್ರಬಾಹು ಏನಿರ್ತಾನಲ್ಲ ಇವನು, ಅದೇ ಹೇಳಿದ್ನಲ್ಲ, ಬರಗಾಲ ಬಂದಂಥ ಸಂದರ್ಭದಲ್ಲಿ ಸ್ಥೂಲಬಾಹು ಉತ್ತರ ಭಾರತದಲ್ಲಿ ಉಳ್ಕೋತಾನೆ, ಈ ಭದ್ರಬಾಹು ದಕ್ಷಿಣ ಭಾರತದಲ್ಲಿ ತನ್ನ ಅನುಯಾಯಿಗಳೊಂದಿಗೆ ಉಳ್ಕೋತಾನೆ. ಸೊ ಈ ರೀತಿಯಾಗಿ ಏನು ಉಂಟಾಗಿರ್ತಕ್ಕಂತಹ ಎರಡು ರೀತಿಯ ಪ್ರಮುಖವಾದಂತಹ ಪಂಗಡಗಳು ಅಂತ ಹೇಳಿದರೆ ಅದು ಶ್ವೇತಾಂಬರರು ಹಾಗೆ ದಿಗಂಬರರು ಅಂತ ಹೇಳ್ಬಿಟ್ಟು ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾನೆ, ಜೈನರ ದೇವಾಲಯಗಳಿಗೆ ಏನೆಂದು ಕರಿತಾ ಇದ್ರು? ಈ ಒಂದು ಉತ್ತರವನ್ನು ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಆಪ್ಷನ್ ಎ ವಿಹಾರ, ಆಪ್ಷನ್ ಬಿ ಮಸೀದಿ, ಆಪ್ಷನ್ ಸಿ ಬಸದಿ, ಹಾಗೆ ಆಪ್ಷನ್ ಡಿ ಆಗಿ ಚರ್ಚ್ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಸಿ ಬಸದಿ ಅಂತಕ್ಕಂಥದ್ದು. ಓಕೆ, ಸೊ ಹಾಗಾದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಬಸದಿಗಳು ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲ ಕಂಡುಬರುತ್ತೆ, ಯಾವೆಲ್ಲ ಬಸದಿಗಳು ಇದ್ದಾವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಚಾಮುಂಡರಾಯ ಬಸದಿ, ಇದು ಶ್ರವಣಬೆಳಗೊಳದಲ್ಲಿ ಕಂಡುಬರ್ತಕ್ಕಂಥದ್ದು. ಎರಡನೆಯದಾಗಿ ಚಂದ್ರಗುಪ್ತ ಬಸದಿ, ಇದು ಶ್ರವಣಬೆಳಗೊಳದಲ್ಲಿ, ಇದು ಕೂಡ ಅಲ್ಲೇ ಕಂಡುಬರುತ್ತೆ. ನೆಕ್ಸ್ಟು ಸಾವಿರ ಕಂಬಗಳ ಬಸದಿ ಅಂತಕ್ಕಂಥದ್ದು, ಇದು ಮೂಡುಬಿದ್ರೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ. ತುಂಬ ಬ್ಯೂಟಿಫುಲ್ ಆದಂತಹ ಒಂದು ಬಸದಿ ಅಂತ ಹೇಳಿದರೆ ಅದು ಸಾವಿರ ಕಂಬಗಳ ಬಸದಿ ಅಂತ ಹೇಳಿದರೆ ನಿಜಕ್ಕೂ ಕೂಡ ತಪ್ಪಾಗಲಿಕ್ಕಿಲ್ಲ. ಸೊ ನೆಕ್ಸ್ಟು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಚಾಮುಂಡರಾಯ ಬಸದಿ ಶ್ರವಣಬೆಳಗೊಳ, ನೆಕ್ಸ್ಟ್ ಚಂದ್ರಗುಪ್ತ ಬಸದಿ, ನೆಕ್ಸ್ಟ್ ಸಾವಿರ ಕಂಬಗಳ ಬಸದಿ ಮೂಡುಬಿದ್ರೆಯಲ್ಲಿ ಕಂಡುಬರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕರ್ನಾಟಕದಲ್ಲಿನ ಗೊಮ್ಮಟೇಶ್ವರ ವಿಗ್ರಹ ತಾಣಗಳು. ಸೊ ಎಲ್ಲೆಲ್ಲ ಗೊಮ್ಮಟೇಶ್ವರ ವಿಗ್ರಹ ತಾಣಗಳು ಕಂಡುಬರುತ್ತೆ. ಸೊ ಇದು ಯಾಕಂತ ಹೇಳಿದರೆ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ಗೊಮ್ಮಟೇಶ್ವರ ವಿಗ್ರಹ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು.
ಓಕೆ. ಸೊ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಶ್ರವಣಬೆಳಗೊಳ, ಗೊಮ್ಮಟಗಿರಿ, ಧರ್ಮಸ್ಥಳ, ಕಾರ್ಕಳ, ವೇಣೂರು, ಸೊ ಎಲ್ಲ ಕಡೆಗಳಲ್ಲೂ ಕೂಡ ಗೊಮ್ಮಟೇಶ್ವರನ ವಿಗ್ರಹ ಇರ್ತಕ್ಕಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಶ್ನೆ, ಮೌಂಟ್ ಅಬುವಿನಲ್ಲಿರುವಂತಹ ದಿಲ್ವಾರ ದೇವಾಲಯಗಳು ಯಾವ ಧರ್ಮದ ತೀರ್ಥಂಕರರಿಗೆ ಸಂಬಂಧಪಟ್ಟಿದ್ದಾಗಿದೆ? ಪ್ರಶ್ನೆನ ಕರೆಕ್ಟಾಗಿ ಓದ್ಕೋಬೇಕು. ಕೆಲವೊಮ್ಮೆ ಪ್ರಶ್ನೆಯಲ್ಲೇ ನಮಗೆ ಉತ್ತರ ಸಿಗುವಂಥ ಚಾನ್ಸಸ್ಗಳು ತುಂಬಾ ಇರುತ್ತೆ. ಓಕೆ. ಸೊ ಇಲ್ಲಿ ಪ್ರಶ್ನೆಯಲ್ಲೇ ನಾವು ಈಸಿಯಾಗಿ ಏನು ಫೈಂಡ್ ಔಟ್ ಮಾಡ್ಬೋದು, ಯಾವುದೇ ರೀತಿಯ ಆಪ್ಷನ್ಸ್ನ ನೋಡದೆ ತೀರ್ಥಂಕರರು ಅಂತ ಪ್ರಶ್ನೆ ಕೇಳಿದ್ದಾನೆ, ಮೆನ್ಷನ್ ಮಾಡಿದ್ದಾನೆ ಅಲ್ವಾ. ಸೊ ತೀರ್ಥಂಕರರು ಬರೋದು ಯಾವ ಒಂದು ಧರ್ಮದಲ್ಲಿ? ಜೈನ ಧರ್ಮದಲ್ಲಿ ಅಲ್ವಾ. ಬೇರೆ ಯಾವ ಧರ್ಮದಲ್ಲೂ ತೀರ್ಥಂಕರರು ಅಂತಕ್ಕಂಥ ಪದ, ಆ ವರ್ಡ್ ಬರೋದಿಲ್ಲ ಅಲ್ವಾ. ಸೊ ಆಪ್ಷನ್ ಏನು ಕೇಳಿದ್ದಾನೆ? ಬೌದ್ಧರು ಅಂತ ಕೇಳಿದ್ದಾನೆ. ಆಪ್ಷನ್ ಬಿ ಜೈನರು ಅಂತ ಇದೆ. ಆಪ್ಷನ್ ಸಿ ಸಿಖ್ಖರು ಅಂತ ಕೇಳಿದ್ದಾನೆ. ಆಪ್ಷನ್ ಡಿ ಆಗಿ ಪಾರ್ಸಿಗಳು ಅಂತ ಕೇಳಿದ್ದಾರೆ. ಸೊ ಉತ್ತರ ಆಪ್ಷನ್ ಬಿ ಜೈನರು. ಇಲ್ಲಿ ದಿಲ್ವಾರ ದೇವಾಲಯಗಳು ಅಂತ ಹೇಳಿದೆ. ಏನಿದು ದಿಲ್ವಾರ ದೇವಾಲಯಗಳು? ಯಾವಾಗ ಇದು ಆರಂಭ ಆಯಿತು? ಯಾರು ಇದನ್ನು ಆರಂಭ ಮಾಡಿದಂಥವ್ರು ಅಂತ ನಾವು ನೋಡೋದಾದರೆ, ಈ ದಿಲ್ವಾರ ದೇವಾಲಯಗಳು ಅಂತಕ್ಕಂಥದ್ದು ಇಲ್ಲಿ ನಾವು ಸ್ಕ್ರೀನ್ ಮೇಲೆ ಅದರ ಪಿಕ್ಚರನ್ನು ನೋಡ್ತಾ ಇದ್ದೀವಿ. ಸೊ ಆ ಒಂದು ಪಿಕ್ಚರಲ್ಲಿ ಕಂಡುಬರ್ತಕ್ಕಂಥ ಒಂದು ಸಣ್ಣ ಸಣ್ಣವಾದಂತಹ ಸೂಕ್ಷ್ಮವಾದಂತಹ ಕೆತ್ತನೆಗಳಿದಾವಲ್ವಾ, ಅದು ತುಂಬಾ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು ಈ ದಿಲ್ವಾರ ದೇವಾಲಯಗಳಲ್ಲಿ ಮುಖ್ಯವಾಗಿ. ಓಕೆ. ಆ ಒಂದು ಸೂಕ್ಷ್ಮವಾದಂತಹ ಕೆತ್ತನೆಗಳು ಏನಿದ್ದಾವೆ ಅದೆಲ್ಲದೂ ಕೂಡ ಜೈನ ಧರ್ಮದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ತುಂಬ ಉತ್ತಮವಾದಂತಹ ನಿದರ್ಶನ ಅಂತ ನಾವು ನೋಡ್ತೀವಿ. ಓಕೆ. ಹಾಗಾದರೆ ಯಾರು ಇದನ್ನು ಆರಂಭ ಮಾಡಿದ್ದು ಅಂತ ಅಂದರೆ, ಇದನ್ನು ವಿಮಲ್ ಶಾ ಏನು ಮಾಡ್ತಾನೆ, ಆರಂಭ ಮಾಡ್ತಾನೆ ಮೊಟ್ಟ ಮೊದಲ ಬಾರಿಗೆ. ಹಾಗಾದರೆ ಯಾರು ಈ ವಿಮಲ್ ಶಾ? ಈತ ಸೋಲಂಕಿಯ ರಾಜ ಆಗಿರ್ತಾನಲ್ಲ ದೇವಗುಪ್ತ, ಆತನ ಮಂತ್ರಿನೇ ಈ ವಿಮಲ್ ಶಾ. ಇವನು ಏನು ಮಾಡ್ತಾನೆ, ಈ ದಿಲ್ವಾರ ದೇವಾಲಯಗಳನ್ನು ಮೊಟ್ಟ ಮೊದಲ ಬಾರಿಗೆ ಎಷ್ಟರಲ್ಲಿ ಆರಂಭ ಮಾಡ್ತಾನೆ ಅಂತ ಹೇಳಿದರೆ 11ರಿಂದ 16ನೇ ಶತಮಾನದಲ್ಲಿ ಈ ಒಂದು ರಚನಾ ಕಾರ್ಯವನ್ನು ಸಂಪೂರ್ಣವಾಗಿ ಮಾಡ್ತಾ ಬರ್ತಾನೆ. 11ರಿಂದ 16ನೇ ಶತಮಾನ ಅಂತ ಹೇಳಿದರೆ ಅಲ್ಲೆಲ್ಲೂ ಕೂಡ ರಚನಾ ಕಾರ್ಯ ಸ್ಟಾಪ್ ಆಗೋದಿಲ್ಲ. 11ರಲ್ಲಿ ಆರಂಭ ಆಗಿ ಮತ್ತೆ ಸ್ಟಾಪ್ ಆಗಿ 14ರಲ್ಲಿ ಸ್ಟಾರ್ಟ್ ಆಗಿ ಮತ್ತೆ ಅಲ್ಲೆಲ್ಲೂ ಕೂಡ ಮಿಡಲ್ ಎಲ್ಲೂ ಕೂಡ ಗ್ಯಾಪ್ ಆಗೋದಿಲ್ಲ. 11ರಿಂದ 16ನೇ ಶತಮಾನದವರೆಗೂ ಕೂಡ ಕ್ರಮೇಣ ಫುಲ್ಲು ಏನಂತ ಹೇಳಿದರೆ ಆ ಒಂದು ಸಂಪೂರ್ಣವಾದ ಅವಧಿಯಲ್ಲಿ ಈ ಒಂದು ದಿಲ್ವಾರ ದೇವಾಲಯಗಳ ರಚನಾ ಕಾರ್ಯ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ. ಅಷ್ಟೇ ಅಲ್ಲದೆ ಈ ದಿಲ್ವಾರ ದೇವಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ನೋಡ್ತಾ ಹೋದರೆ ಇತಿಹಾಸದಲ್ಲಿ ಒಂದು ಉತ್ತಮವಾದಂತಹ ಒಂದು ಮಹತ್ತರವಾದಂತಹ ಒಂದು ಸ್ಥಾನವನ್ನು ಗಳಿಸ್ಕೊಂಡಿದೆ ಅಂತ ನಾವು ಈ ದಿಲ್ವಾರ ದೇವಾಲಯಗಳಲ್ಲಿ ನೋಡ್ತಾ ಹೋಗ್ತೀವಿ. ಅದೇ ರೀತಿ ಈ ದಿಲ್ವಾರ ದೇವಾಲಯಗಳು ಅಂತಕ್ಕಂಥದ್ದು ಅನೇಕ ಜೈನ ಧರ್ಮದಲ್ಲಿ ಕಂಡು ಬರ್ತಕ್ಕಂತಹ ತೀರ್ಥಂಕರಗಳಿಗೆ ಸಂಬಂಧಪಟ್ಟಂತಹ ದೇವಾಲಯಗಳಾಗಿರುತ್ತೆ. ಹಾಗಾದರೆ ಯಾವೆಲ್ಲ ತೀರ್ಥಂಕರರಿಗೆ ಸಂಬಂಧಪಟ್ಟಿದೆ ಈ ದಿಲ್ವಾರ ದೇವಾಲಯಗಳು ಅಂತ ನೋಡೋಣ. ನೆಕ್ಸ್ಟು ಮೊದಲನೆಯದಾಗಿ ವಿಮಲ್ ವಸಹಿ ಟೆಂಪಲ್. ಇದು 1ನೇ ಋಷಭನಾಥನಿಗೆ ಸಂಬಂಧಪಟ್ಟಂತಹ ದಿಲ್ವಾರ ದೇವಾಲಯ ಆಗಿರುತ್ತೆ. ಇನ್ನು 2ನೇಯದಾಗಿ ಲೂನಾ ವಸಹಿ ಟೆಂಪಲ್. ಇದು 22ನೇ ನೇಮಿನಾಥನಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಬಸದಿ ಅಥವಾ ದಿಲ್ವಾರ ದೇವಾಲಯ ಆಗಿರುತ್ತೆ. ನೆಕ್ಸ್ಟು ಪಿತ್ತಲಹಾರ್ ಟೆಂಪಲ್. ಇದು 1ನೇ ಋಷಭನಾಥನಿಗೆ ಸಂಬಂಧಪಟ್ಟಂತಹ ದಿಲ್ವಾರ ದೇವಾಲಯ ಆಗಿರುತ್ತೆ. ಇನ್ನು 4ನೇಯದಾಗಿ ಶ್ರೀ ಪಾರ್ಶ್ವನಾಥ ಟೆಂಪಲ್. ಆ ಹೆಸರಲ್ಲೇ ಇದೆ ಅಲ್ವಾ, ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಇದು 23ನೇ ಪಾರ್ಶ್ವನಾಥನಿಗೆ ಸಂಬಂಧಪಟ್ಟಂತಹ ದೇವಾಲಯ ಆಗಿದೆ. ಇನ್ನು 5ನೇಯದಾಗಿ ಶ್ರೀ ಮಹಾವೀರ ಸ್ವಾಮಿ ಟೆಂಪಲ್. ಇದು 24ನೇ ಮಹಾವೀರನಿಗೆ ಸಂಬಂಧಪಟ್ಟಂತಹ ದಿಲ್ವಾರ ದೇವಾಲಯಗಳಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಪಂಪ ಬರೆದಿರ್ತಕ್ಕಂತಹ ಆದಿಪುರಾಣ ಜೈನ ಧರ್ಮದ ಯಾವ ತೀರ್ಥಂಕರರಿಗೆ ಸಂಬಂಧಿಸಿದಂತಹ ಕೃತಿಯಾಗಿದೆ ಅಂತ. ಇಲ್ಲಿ ಆಪ್ಷನ್ ಏನು ಕೇಳಿದ್ದಾನೆ? ಅಜಿತನಾಥ, ಆಪ್ಷನ್ ಬಿ ಮಲ್ಲಿನಾಥ, ಆಪ್ಷನ್ ಸಿ ಋಷಭನಾಥ, ಹಾಗೆ ಆಪ್ಷನ್ ಡಿ ಮಹಾವೀರ ಅಂತ ಕೇಳಿದ್ದಾನೆ. ಓಕೆ. ಇಲ್ಲಿ ಏನಂತ ಹೇಳಿದರೆ ಜೈನದರ ಆ ಒಂದು ಸಂದರ್ಭದಲ್ಲಿ ಜೈನ ಧರ್ಮದವರು ಏನಂತ ಹೇಳಿದರೆ ಹಲವಾರು ರೀತಿಯ ಒಂದು ಕವಿಗಳಿಗೆ ಆಶ್ರಯವನ್ನು ನೀಡಿದರು ಜೈನ ಧರ್ಮದಲ್ಲಿ. ಆ ಕವಿಗಳೆಲ್ಲ ಏನು ಮಾಡ್ತಾ ಇದ್ರು? ಕೃತಿಗಳನ್ನು ಬರಿತಾ ಇದ್ರು. ಅದು ಯಾರ ಬಗ್ಗೆ ಬರಿತಾ ಇದ್ರು ಅಂದರೆ ಆ ಒಂದು ಧರ್ಮದಲ್ಲಿ ಕಂಡುಬರ್ತಕ್ಕಂತಹ ತೀರ್ಥಂಕರರಿಗೆ ಸಂಬಂಧಪಟ್ಟ ಹಾಗೆ ಅನೇಕ ರೀತಿಯ ಕೃತಿಗಳನ್ನು ರಚನೆ ಮಾಡ್ತಾ ಇದ್ರು. ಸೊ ಹಾಗಾದರೆ ಇದಕ್ಕೆ ಉತ್ತರ ಬಂದು
ಋಷಭನಾಥ. ಸೊ ಇಲ್ಲಿ ಆದಿಪುರಾಣ ಪಂಪ ಬರೆದಿರ್ತಕ್ಕಂತಹ ಆದಿಪುರಾಣ ಋಷಭನಾಥನಿಗೆ ಸಂಬಂಧಪಟ್ಟಿದ್ದಾಗಿದೆ ಅಂತ. ಸೊ ಹಾಗಾದರೆ ನೋಡೋಣ ಯಾವೆಲ್ಲ ಕವಿಗಳು ಯಾವ ಕೃತಿಗಳನ್ನು ರಚನೆ ಮಾಡಿದ್ದಾರೆ, ಯಾರ ಕುರಿತಾಗಿ ರಚನೆ ಮಾಡಿದ್ದಾರೆ ಅಂತ ನೋಡೋದಾದರೆ ಮೊದಲನೆಯದಾಗಿ ಪಂಪ. ಈತ ಆದಿಪುರಾಣ ಅಂತಕ್ಕಂತಹ ಕೃತಿಯನ್ನು ಋಷಭನಾಥನಿಗೆ ಸಂಬಂಧಪಟ್ಟ ಹಾಗೆ ಬರೆದಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟು ಪೊನ್ನ. ಈ ಕವಿ ಶಾಂತಿ ಪುರಾಣ ಅಂತಕ್ಕಂತಹ ಕೃತಿಯನ್ನು ಬರೀತಾನೆ. ಇದು ಶಾಂತಿನಾಥನಿಗೆ ಸಂಬಂಧಪಟ್ಟಂತಹ ಕೃತಿಯಾಗಿದೆ. ನೆಕ್ಸ್ಟು ರನ್ನ ಅಜಿತನಾಥ ಪುರಾಣ ಬರೀತಾನೆ. ಇದು ಅಜಿತನಾಥನಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ನೆಕ್ಸ್ಟು ನಾಗಚಂದ್ರ ಕವಿ, ಈತ ಮಲ್ಲಿನಾಥ ಪುರಾಣ ಅಂತ ಬರೀತಾನೆ. ಇದು ಮಲ್ಲಿನಾಥನಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಕೃತಿಯಾಗಿದೆ. ಜೊತೆಗೆ ಜನ್ನ, ಈತ ಬರೆದಿರ್ತಕ್ಕಂಥದ್ದು ಅನಂತನಾಥ ಪುರಾಣ. ಇದು ಅನಂತನಾಥನಿಗೆ ಸಂಬಂಧಪಟ್ಟಂತಹ ಪ್ರಮುಖವಾದಂತಹ ಕೃತಿಗಳಾಗಿದೆ ಅಂತ ನಾವು ನೋಡ್ತಾ ಹೋಗ್ಬೋದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾನೆ, ಮಹಾಮಸ್ತಕಾಭಿಷೇಕವು ಶ್ರವಣಬೆಳಗೊಳದಲ್ಲಿ ಎಷ್ಟು ವರ್ಷಗಳಿಗೊಮ್ಮೆ ನಡೆಯುತ್ತದೆ? ಈ ಪ್ರಶ್ನೆನೂ ಕೂಡ ತುಂಬಾ ಇಂಪಾರ್ಟೆಂಟ್. ನಾವು ಯಾವುದೇ ಕಾನ್ಸೆಪ್ಟನ್ನ ಹೇಳ್ತಾ ಹೋದರೂ ಕೂಡ ಎಲ್ಲ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದೇ ಎಕ್ಸಾಮ್ಸ್ಗಳಲ್ಲಿ. ಸೊ ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿ ಕಂಡುಬರುತ್ತೆ. ಇಲ್ಲಿ ಯಾವುದನ್ನು ಕೂಡ ಸ್ಕಿಪ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಓಕೆ, ಹಾಗಾದರೆ ಎಷ್ಟು ವರ್ಷಕ್ಕೊಮ್ಮೆ ಮಹಾಮಸ್ತಕಾಭಿಷೇಕ ಅಂತಕ್ಕಂಥದ್ದು ನಡೆಯುತ್ತೆ ಅಂತ. ಸೊ ಇದಕ್ಕೆ ಉತ್ತರ ಬಂದು ಆಪ್ಷನ್ ಎ ಆಗಿ ಏನು ಕೇಳಿದ್ದಾನೆ, 18 ವರ್ಷ ಅಂತ ಕೇಳಿದ್ದಾನೆ. ಆಪ್ಷನ್ ಬಿ 21 ವರ್ಷ, ಆಪ್ಷನ್ ಸಿ 14 ವರ್ಷ, ಹಾಗೆ ಆಪ್ಷನ್ ಡಿ 12 ವರ್ಷ ಅಂತ ಕೇಳಿದ್ದಾನೆ. ಸೊ ಇದಕ್ಕೆ ಉತ್ತರ ಆಪ್ಷನ್ ಡಿ 12 ವರ್ಷ ಅಂತಕ್ಕಂಥದ್ದು. ಓಕೆ, ಹಾಗಾದರೆ ಮಸ್ತಕಾಭಿಷೇಕ ಅಂದರೆ ಏನು, ಯಾವ ರೀತಿಯಾಗಿ ಅದನ್ನು ಪೂಜೆ ಮಾಡ್ತಾರೆ ಅಂತ ನೋಡೋದಾದರೆ, ಸೊ ನೆಕ್ಸ್ಟು ಸೊ ಸ್ಕ್ರೀನ್ ಮೇಲೆ ಅದರ ಪಿಕ್ಚರನ್ನು ನೀವು ನೋಡ್ತಾ ಇದ್ದೀರಾ. ಸೊ ಆಲ್ರೆಡಿ ನಾವೆಲ್ರಿಗೂ ಕೂಡ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಸೊ ಇದು ಶ್ರವಣಬೆಳಗೊಳದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೆಯುತ್ತೆ. ಸೊ ಇದನ್ನು ನಾವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ಎಷ್ಟು ವರ್ಷಗಳಿಗೊಮ್ಮೆ ಮಹಾಮಸ್ತಕಾಭಿಷೇಕ ಅಂತಕ್ಕಂಥದ್ದು ನಡೆಯುತ್ತೆ ಪ್ರಶ್ನೆ. ಓಕೆ, 12 ವರ್ಷ ಅಂತ ಅನ್ನೋದು ನಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ನೆಕ್ಸ್ಟು ಇದು ಜೈನ ಸಂಪ್ರದಾಯದ ಪ್ರಮುಖ ಮತ್ತು ಒಂದು ಬೃಹತ್ತಾದಂತಹ ಆಚರಣೆಯಾಗಿರುತ್ತೆ. ಯಾವುದು, ಮಹಾಮಸ್ತಕಾಭಿಷೇಕ ಅಂತಕ್ಕಂಥದ್ದು. ಸೊ ಹಾಗಾದರೆ ಇಲ್ಲಿ ಜೈನರು ಏನು ಮಾಡ್ತಾರೆ ಅಂದರೆ, ಬಾಹುಬಲಿಯ ಬೃಹತ್ತಾದಂತಹ ಪ್ರತಿಮೆಗೆ ಇರುವ ಹಾಲಾಗಿರ್ಬೋದು, ಕಬ್ಬಿನ ರಸ ಆಗಿರ್ಬೋದು, ಶ್ರೀಗಂಧದ ಪೇಸ್ಟು, ಸಿಂಧೂರ ಮತ್ತು ಹೂಗಳಿಂದ ಅಭಿಷೇಕ ಮಾಡ್ತಕ್ಕಂತಹ ಒಂದು ಪವಿತ್ರವಾದಂತಹ ಒಂದು ಕಾರ್ಯಕ್ರಮ ಆಗಿ ಈ ಮಹಾಮಸ್ತಕಾಭಿಷೇಕ ನಮಗೆ ಕಂಡುಬರುತ್ತೆ. ಓಕೆ, ನೆಕ್ಸ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜೈನ ಧರ್ಮದ ಕೊಡುಗೆ ಏನು ಅಂತ. ಸೊ ಮೊದಲನೇದಾಗಿ ಉದಯಗಿರಿಯ ಹುಲಿಯ ಗುಹೆ, ಎರಡನೆಯದಾಗಿ ಎಲ್ಲೋರಾದ ಇಂದ್ರಸಭಾ ಗುಹೆ, ಮೂರನೆಯದಾಗಿ ಒರಿಸ್ಸಾದ ಹತಿಗುಂಪಾ ಗುಹೆಗಳನ್ನು ನಾವು ಕಾಣ್ಬೋದು. ಇಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲೂ ಕೂಡ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಅನೇಕ ರೀತಿಯ ಸ್ಮಾರಕಗಳನ್ನು ನಾವು ನೋಡ್ತಾ ಹೋಗ್ಬೋದು. ಸೊ ಅದು ಯಾವುದೆಲ್ಲ ಅಂತ ಅಂದರೆ, ಮೊದಲನೆಯದಾಗಿ ಲಕ್ಕುಂಡಿಯ ಬ್ರಹ್ಮಜಿನಾಲಯ ಅಂತಕ್ಕಂಥದ್ದು, ಎರಡನೆಯದು ಶಂಕಿಕಟ್ಟ ಜೈನ ದೇವಾಲಯ, ಇದನ್ನು ನಾವು ರಾಮನಗರ ಜಿಲ್ಲೆಯಲ್ಲಿ ನೋಡ್ತೀವಿ. ಇನ್ನು ಹುಬ್ಬಳ್ಳಿ ಸಮೀಪದ ವರೂರ, ಈ ಹುಬ್ಬಳ್ಳಿ ಸಮೀಪದ ವರೂರ ಏನಿದೆ, ಇಲ್ಲಿ ಪಾರ್ಶ್ವನಾಥ ಮತ್ತು ಇತರ 8 ಜನ ತೀರ್ಥಂಕರರಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳ ಇರೋದನ್ನು ನಾವು ಇಲ್ಲಿ ಕಾಣ್ಬೋದು. ಓಕೆ, ಸೊ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಇದು ಲಕ್ಕುಂಡಿಯ ಬ್ರಹ್ಮಜಿನಾಲಯ, ಇನ್ನು ಎರಡನೆಯದಾಗಿ ಶಂಕಿಕಟ್ಟ ಜೈನ ದೇವಾಲಯ, ಇನ್ನು ಮೂರನೆಯದಾಗಿ ಹುಬ್ಬಳ್ಳಿ ಸಮೀಪದ ವರೂರ. ಓಕೆ, ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ವಾ. ಸೊ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ 8 ಜನ ಮಹಾವೀರನ ಜೊತೆಗೆ 8 ಜನ ತೀರ್ಥಂಕರರಿಗೆ ಸಂಬಂಧಪಟ್ಟಂತಹ ಮೂರ್ತಿಗಳಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ಜೈನ ಧರ್ಮದ ಅವನತಿಗೆ ಕಾರಣ ಏನು? ಸೊ ಇಷ್ಟೆಲ್ಲ ಅಭಿವೃದ್ಧಿಯನ್ನು ಇಟ್ಕೊಂಡು, ಇಷ್ಟೆಲ್ಲ ಒಳ್ಳೆಯ ಕಾನ್ಸೆಪ್ಟನ್ನು ಇಟ್ಕೊಂಡು ಹುಟ್ಟಿರ್ತಕ್ಕಂತಹ ಧರ್ಮ ಯಾವ ರೀತಿಯಾಗಿ ಅವನತಿಯನ್ನು ಹೊಂತು ಅಂತ ನೋಡೋದಾದರೆ, ಅದಕ್ಕೇನು ಮುಖ್ಯ ಕಾರಣ ಅಂತ ಹೇಳಿದರೆ, ಮೊದಲನೆಯದಾಗಿ ಈ ಬ್ರಾಹ್ಮಣರ ದೊರೆ ಅಜ್ಜಪ್ಪಯ್ಯ ಇರ್ತಾನಲ್ವಾ. ಸೊ ಅವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಈ ಒಂದು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಬಸದಿಗಳನ್ನು ಹಾಳು ಮಾಡಾಕ್ತಾನೆ. ಓಕೆ, ಇನ್ನು ಎರಡನೆಯದಾಗಿ ಖಿಲ್ಜಿ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾದ ಅಲ್ಲಾವುದ್ದೀನ್ ಖಿಲ್ಜಿ, ಈ ಹೆಸರನ್ನು ನಾವು ಯಾವಾಗಲೂ ಕೇಳ್ತಾನೆ ಇರ್ತೀವಿ. ಯಾವುದ್ರಲ್ಲಿ ಫೇಮಸ್ ಇವನು? ಎಲ್ಲ ಹಾಳು ಮಾಡೋದ್ರಲ್ಲೇ ತುಂಬ ಫೇಮಸ್ ಅವನು ಹಿಸ್ಟ್ರಿಯಲ್ಲಿ ಅಲ್ವಾ. ಸೊ ಈತ ಕೂಡ ಏನು ಮಾಡ್ತಾನೆ, ಒಂದು ಗುಜರಾತ್ನ ಒಂದು ದಾಳಿಯಲ್ಲಿ ಜೈನ ಬಸದಿಗಳನ್ನೆಲ್ಲ ಈತ ಏನು ಮಾಡ್ತಾನೆ, ಎಲ್ಲ ಹಾಳು ಮಾಡಾಕ್ಬಿಡ್ತಾನೆ. ಸೊ ಈ 2 ಕಾರಣಗಳ ಜೊತೆಗೆ
ತುಂಬಾ ಇಂಪಾರ್ಟೆಂಟ್ ಆದಂತಹ ಕಾರಣ ಏನು ಅವನತಿ ಆಗಲಿಕ್ಕೆ ಅಂತ ಅಂದರೆ, ವರ್ಧಮಾನ ಮಹಾವೀರನ ನಂತರ ಅಲ್ಲಿ ಯಾವುದೇ ರೀತಿಯ ಒಂದು ಪ್ರಮುಖವಾದಂತಹ ಪ್ರಬಲವಾದಂತಹ ವ್ಯಕ್ತಿಗಳು ಅಂತ ಹೇಳಿದರೆ, ವ್ಯವಸ್ಥಿತವಾಗಿ ಎಲ್ಲವನ್ನೂ ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವಿಚಾರಧಾರೆಗಳನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂತಹ ಯಾವ ಪ್ರಬಲ ವ್ಯಕ್ತಿ ಕೂಡ ಇಲ್ಲಿ ಕಂಡುಬರೋದಿಲ್ಲ. ಸೊ ಇವೆಲ್ಲ ಕಾರಣಗಳಿಂದಾಗಿ ಏನಾಗುತ್ತೆ ಅಂತ ಹೇಳಿದರೆ, ಕ್ರಮೇಣವಾಗಿ ಹಂತ ಹಂತವಾಗಿ ಜೈನ ಧರ್ಮದ ಅವನತಿ ಆಗೋದನ್ನು ನಾವು ಕಾಣ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಇಷ್ಟೊತ್ತು ನಾವು ನೋಡಿರ್ತಕ್ಕಂತಹ ಎಲ್ಲ ರೀತಿಯ ವಿಚಾರಧಾರೆಗಳು ಕೂಡ ಜೈನ ಧರ್ಮದಲ್ಲಿ ತುಂಬಾ ಮುಖ್ಯ ಆಗಿರ್ತಕ್ಕಂಥದ್ದು. ಇಲ್ಲಿ ನಾವು ಎಲ್ಲೂ ಕೂಡ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಸೆಲೆಕ್ಟ್ ಮಾಡಿ ಓದ್ತಕ್ಕಂತಹ ಕಾನ್ಸೆಪ್ಟ್ಗಳಿಲ್ಲ. ಎಲ್ಲ ರೀತಿಯಲ್ಲೂ ಪ್ರಶ್ನೆಗಳನ್ನು ಸಾಕಷ್ಟು ಬಾರಿ ಕೇಳಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಸೊ ಹಾಗಾಗಿ ಎಲ್ಲೂ ಕೂಡ ನಾವು ಸ್ಕಿಪ್ ಮಾಡ್ದೇನೆ, ಯಾವುದು ಸೆಲೆಕ್ಟ್ ಮಾಡಿ ಓದದೇನೆ ಎಲ್ಲ ರೀತಿಯ ಕಾನ್ಸೆಪ್ಟ್ಗಳನ್ನು ಸರಿಯಾಗಿ ಓದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಸೊ ಮತ್ತೊಂದು ತರಗತಿಯಲ್ಲಿ ನಾನು ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಟಾಪಿಕ್ನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಂತ ಹೇಳ್ತಾ, ಸೊ ಅಲ್ಲಿವರೆಗೂ ಧನ್ಯವಾದಗಳು.